ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಓದ್ತೇನೆ ನಾನು. ಓಕೆ, ಸೊ ಎಸ್ ಗೈಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಇವಾಗ ಯಾರು ಬರ್ತಾ ಇದ್ದಾರೆ, ಹೂ ಈಸ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಕ್ ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ ಸಿ. ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತೀನಿ ಅಂದ್ರೆ, ಯಾರು ಈ ಪರ್ಸನ್ದು ಪರ್ಸನಾಲಿಟಿ ಏನಾಗಿರುತ್ತೆ ಅಂತ ಚೆಕ್ ಮಾಡೋಣ. ನೀವು ಯಾವ ಥರ ಇವ್ರನ್ನ ಮೀಟ್ ಆಗ್ತೀರಾ ಅಂತ ಚೆಕ್ ಮಾಡೋಣ. ಅಂದರೆ ಸರ್ಕಮ್ಸ್ಟಾನ್ಸು, ಲೊಕೇಶನ್ ಯಾವುದಾಗಿರುತ್ತೆ ಅಂತ. ಆಮೇಲೆ ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ನಿಮ್ಮ ಕನೆಕ್ಷನ್ದು ನೇಚರ್, ಅಂದರೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರ್ತೀರಾ ನೀವು, ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ನೀವು, ಅಥವಾ ಬಿಸ್ನೆಸ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ನೀವು, ಯಾವಾಗ ಇದಾಗುತ್ತೆ ಟೈಮಿಂಗ್ಸ್ ನೋಡೋಣ. ಆ್ಯಂಡ್ ನಿಮಗೆ ಫೈನಲ್ ಅಡ್ವೈಸ್. ಓಕೆ, ಸೊ ಒಂದು ಸೆಕೆಂಡ್, ಇಟ್ಕೊಂಡ್ಬಿಡ್ತೀನಿ. ಸೊ ಇದರಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಅನ್ಕೊಂತೀನಿ, ನಿಜವಾಗ್ಲೂ ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಎಸ್, ಇಷ್ಟು ಒಂದು ಕ್ವೆಶನ್ಸನ್ನ ಈ ಒಂದು ರೀಡಿಂಗಲ್ಲಿ ನಾನು ಫುಲ್ಫಿಲ್ ಮಾಡ್ತೀನಿ. ನಿಮ್ಮ ಮುಂದೆ 2 ಆಪ್ಷನ್ ಇದೆ, ನೀವೇ ನೋಡ್ತಾ ಇದ್ದೀರಾ. ಸೊ ಹೀಗೆ ಕಲರ್ ಡಿಫ್ರೆನ್ಶಿಯೇಷನ್ ಅಲ್ಲೇ ನಾನು ಚೂಸ್ ಮಾಡ್ತೀನಿ. ಅಂದರೆ ಒಬ್ರು ರೆಡ್ ಚೂಸ್ ಮಾಡ್ಬೋದು, ಒಬ್ರು ಬ್ಲೂ ಚೂಸ್ ಮಾಡ್ಬೋದು. ಡೆಫಿನೆಟ್ಲಿ ಇಮೇಜಸ್ ಕೊಡ್ತೀನಿ. ಆಲ್ ರೈಟ್, ಸೊ ಲೆಟ್ ಮೀ ಗಿವ್ ಯು ಗೈಸ್ ಇಮೇಜ್. ಸೊ ಇಮೇಜಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ ಅನ್ಕೊಂಡಿದ್ದೀನಿ, ರೈಟ್? ಸೊ ಎಸ್ ಗೈಸ್, ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಯಾವ ಒಂದು ಇಮೇಜ್ ನಿಮಗೆ ನಿಮ್ಮ ಲೈಫ್ಗೆ ಜಾಸ್ತಿ ರಿಲೇಟ್ ಆಗುತ್ತೆ ಅನಿಸುತ್ತೆ, ಆ ಒಂದು ಇಮೇಜ್ನ ಆರಾಮಾಗಿ ಚೂಸ್ ಮಾಡ್ಬೋದು ನೀವು. ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಸೊ ಎಸ್ ಗೈಸ್, ಫಸ್ಟ್ ಆಪ್ಷನ್ ಚೂಸ್ ಮಾಡಿದವರಿಗೆ ಅಥವಾ ಫಸ್ಟ್ ಇಮೇಜ್ ಚೂಸ್ ಮಾಡಿದವರಿಗೆ ನೋಡೋಣ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಫಸ್ಟ್ ಇಸ್ ಫಸ್ಟ್, ಈ ಪರ್ಸನ್ ಯಾರು, ಇವರ ಪರ್ಸನಾಲಿಟಿ ಏನು, ಇವರ ಕ್ಯಾರೆಕ್ಟರಿಸ್ಟಿಕ್ ಏನು, ಸೊ ಇದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಕಾರ್ಡಲ್ಲಿ ನೋಡೋಣ. ಆಲ್ ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾನು ರಿವರ್ಸಲ್ಲೂ ತಗೊತೀನಿ, ನಾನು ಮುಂಚೆನೇ ಹೇಳಿಲ್ಲ ಐ ಗೆಸ್. ಎಸ್, ಇವಾಗ ಕಾರ್ಡ್ ಇನ್ ಕೇಸ್ ರಿವರ್ಸ್ ಬಂದಿದ್ರೆ ಆ ಮೀನಿಂಗು ನಾನು ನೋಡ್ತೀನಿ. ಆಲ್ ರೈಟ್. ಫಸ್ಟ್ ಅಬೌಟ್ ನೈಟ್ ಆಫ್ ವಾಂಡ್ಸ್ ಬಂದಿದೆ, ಪರ್ಸನಾಲಿಟಿ. ವಾವ್, ನೈಟ್ ಆಫ್ ವಾಂಡ್ಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಎಸ್ಪೆಷಲಿ ರಿಲೇಶನ್ಶಿಪ್ ರೀಡಿಂಗ್ ಅಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಹೆಂಗೆ ಅಂತ ಅಂದ್ರೆ, ಇವಾಗ ಒಬ್ಬೊಬ್ರು ಇರ್ತಾರೆ ಲೈಕ್ ತುಂಬಾ ಬೇಗ ಹಚ್ಕೊಂಡ್ಬಿಡೋದು, ಸೀರಿಯಸ್ ಆಗ್ಬಿಡೋದು, ಮದ್ವೆ ಆದ್ರೆ ನಿನ್ನೆ ಆಗೋದು, ನೀನ್ ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಏನು, ನಾನ್ ನಿನ್ನ ಬೇರೆಯವ್ರ ಜೊತೆ ಮದ್ವೆ ಆಗ್ ಬಿಡಲ್ಲ, ಲೈಕ್ ಹಂಗೆಲ್ಲ ಅಲ್ಲ, ಲೈಕ್ ಏನಾಗುತ್ತೆ ಆಗ ನೋಡೋಣ, ಲೆಟ್ ಸಿ ಎಲ್ಲಿ ತನಕ ಹೋಗುತ್ತೆ. ಲೈಕ್ ವೆರಿ ಕ್ಯಾಶುವಲ್ ಕೈಂಡ್ ಆಫ್ ಪರ್ಸನ್ ಆಗಿರ್ತಾರೆ ಇವರು. ಹಂಗಂತ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಏನ್ ಪಾಯಿಂಟು ಅಂತ ಹಿಂಗೆಲ್ಲ ನೀವು ಕ್ವೆಶನ್ ಮಾಡ್ಬೋದು ಇವಾಗ, ರೈಟ್? ಒನ್ ಥಿಂಗ್ ನಾನು ಇದ್ರಲ್ಲಿ ಮೆನ್ಷನ್ ಮಾಡ್ತೀನಿ, ನನಗೂ ಗೊತ್ತಿಲ್ಲ ಈ ಪರ್ಸನ್ ಇವಾಗ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋ ಪರ್ಸನ್
ಇವ್ರು ನಿಮ್ಮ ಕಾರ್ಮಿಕ್ ಎನರ್ಜಿ ಆಗಿರ್ಬೋದು, ಆಸ್ ಅ ಫ್ರೆಂಡ್ ಆಗಿ ನಿಮ್ಮ ಲೈಫಲ್ಲಿ ಆಕ್ಟಿವ್ ಆಗಿರ್ಬೋದು, ಅಥವಾ ಆಸ್ ಅ ಸಪೋರ್ಟರ್ ಆಗಿ ಬರ್ಬೋದು. ಈವನ್ ಐ ಡೋಂಟ್ ನೋ, ರೈಟ್? ಸೊ ಪಾಸಿಬಿಲಿಟಿ ಇದೆ, ಆಸ್ ಫ್ರೆಂಡ್ ಆಗು ಬರೋ ಪಾಸಿಬಿಲಿಟಿ ಇರುತ್ತೆ, ರೈಟ್? ಸೊ ಲೆಟ್ಸ್ ಸಿ ಏನು ಯಾವ ತರ ಕನೆಕ್ಷನ್ ಇದಾಗಿರುತ್ತೆ ಅಂತ. ಸೊ ನೈಟ್ ಆಫ್ ವಾಂಡ್ಸ್ ಬಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಒಂಥರ ಟ್ರಾವೆಲರ್. ಲೈಕ್ ಇವಾಗ ಒಬ್ಬೊಬ್ರು ಇರ್ತಾರಲ್ವ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬ್ಯಾಗ್ ಬೆಲ್ಲ ಪ್ಯಾಕ್ ಮಾಡ್ಕೊಂಡು ಟ್ರಿಪ್ಪಿಗೆ ಹೋಗೋದು, ಟ್ರಿಪ್ ಹೊಡಿಯೋದು. ಲೈಕ್ ಒಬ್ಬೊಬ್ರು ಇರ್ತಾರೆ, ಲೈಕ್ ಇವತ್ತು ಈ ತಿಂಗಳಲ್ಲಿ ಟ್ರಿಪ್ಪಿಗೆ ಹೋಗೋದು ಅಂದ್ರೆ 2 ತಿಂಗಳು ಮುಂಚೆನೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಈವನ್ ನಾನು ಒನ್ ಅಮಾಂಗ್ ದೆಮ್. ಬಟ್ ಈ ಪರ್ಸನ್ ಯಾರ ಬಗ್ಗೆ ನಾವಿಲ್ಲಿ ರೀಡಿಂಗ್ ಮಾಡ್ತಾ ಇದೀವಿ, ಈ ಪರ್ಸನ್ ಹೆಂಗೆ ಅಂತಂದ್ರೆ, ಓಕೆ ರಜಾ ಸಿಕ್ತಾ, ನಾಳೆ ಎಲ್ಲಿಗೆ ಹೋಗೋಣ, ಲೈಕ್ ಸಡನ್ ಆಗಿ ಟ್ರಿಪ್ ಮಾಡೋದು, ಲೈಕ್ ಟ್ರಾವೆಲ್ ಪ್ಲಾನ್ ಮಾಡೋದು, ರಾತ್ರಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟು ಬಿಡೋದು, ಇದೊಂಥರ ಆ ತರ ಪರ್ಸನ್. ಓಕೆ, ನೈಟ್ ಆಫ್ ಒಂದು ಝೋಡಿಯಾಕ್ ಸೈನ್ ಈ ಪರ್ಸನ್ ಪಾಸಿಬಿಲಿಟಿ ಇದೆ. ಮೇಷರಾಶಿ, ಸಿಂಹರಾಶಿ ಹಾಗೂ ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ ಇವ್ರದ್ದು. ಇನ್ ಕೇಸ್ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂಡ್ ಆ ಪರ್ಸನ್ದು ಝೋಡಿಯಾಕ್ ಸೈನ್ ಈ ತರ, ಈ 3 ಝೋಡಿಯಾಕ್ ಸೈನ್ ಅಲ್ಲಿ ಒಂದಿದೆ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಲೈಕ್ ಆ ಪರ್ಸನ್ ಬಗ್ಗೆನೇ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ. ಓಕೆ, ಸೊ ಅಂಡ್ ನೀವು ಇನ್ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ಪಾಸಿಬಿಲಿಟಿ ಇದೆ ಅವರ ಮೋಸ್ಟ್ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾವೆಲ್ ಬಗ್ಗೆ ಹಾಕಿರ್ತಾರೆ. ಲೈಕ್ ಬೈಕ್ ರೇಸ್ ಮಾಡೋದು, ಇವತ್ತೊಂದು ಜಾಗದಲ್ಲಿ ಇರ್ತಾರೆ, ನೆಕ್ಸ್ಟ್ ವೀಕ್ ಆದ್ಮೇಲೆ ಇನ್ನೊಂದು ಜಾಗದಲ್ಲಿ ಇರ್ತಾರೆ. ಇವ್ರಿಗೆ ಟ್ರಾವೆಲ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಹೊಸ ಹೊಸ ಜನರನ್ನ ಮೀಟ್ ಆಗೋದು, ಇದೆಲ್ಲ ಪಾಸಿಬಿಲಿಟಿ ಜಾಸ್ತಿ. ಲೈಕ್ ವೆರಿ ಯೂತ್ಫುಲ್ ಎನರ್ಜಿ. ಲೈಕ್ ಲೈಫ್ನ ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ, ಅಷ್ಟು ಡೀಪ್ ಆಗಿ ತಗೊಳಕ್ ಹೋಗಲ್ಲ. ಯಾರೋ ಒಬ್ರು ಅವ್ರನ್ನ ರಿಜೆಕ್ಟ್ ಮಾಡಿದ್ರು ಅಂದ್ರೆ ಯಾಕೆ ರಿಜೆಕ್ಟ್ ಮಾಡಿದ್ರು, ಮೊನ್ನೆ ರಿಜೆಕ್ಟ್ ಮಾಡಿದ್ರು ಅಂತ ಹಿಂದೆ ಹೋಗಲ್ಲ ಇವರು. ಲೈಕ್ ಓಕೆ, ಇಟ್ಸ್ ಫೈನ್. ತುಂಬಾ ಆರಾಮಾಗಿ ತಗೊಂತಾರೆ, ತುಂಬಾ ಈಸಿಯಾಗಿ ತಗೊಂತಾರೆ, ತುಂಬಾ ಲೈಟ್ ಹಾರ್ಟೆಡ್ ಆಗಿರ್ತಾರೆ. ಆ ತರ ಪರ್ಸನ್. ಫಾರ್ ಅನ್ ಎಕ್ಸಾಂಪಲ್, ಮೇ ಬಿ ಇವ್ರಿಗೆ ಒಂದೇ ಜಾಗದಲ್ಲಿ 10 to 5 ವರ್ಕ್ ಮಾಡು ಅಂದ್ರೆ ಅದು ಅವ್ರಿಗೆ ಕಷ್ಟ ಆಗುತ್ತೆ. ಲೈಕ್ ಎವ್ರಿ ಡೇ ಸೇಮ್ ರೂಟೀನ್ ಫಾಲೋ ಮಾಡು ಅಂದ್ರೆ ಕಷ್ಟ ಆಗುತ್ತೆ. ಅದು ಬದಲು ಇವರಿಗೆ ವಾರದಲ್ಲಿ 1-2 ದಿನ ಸೈಟಿಗೆ ಹೋಗೋದು, ವಾರದಲ್ಲಿ ಒಂದೊಂದು ದಿನ ಬೇರೆ ಪ್ಲೇಸ್ ಅಲ್ಲಿ ಹೋಗಿ ಕೆಲಸ ಮಾಡೋದು, ಅಥವಾ ವಾರದಲ್ಲಿ 1-2 ದಿನ ಅಟ್ಲೀಸ್ಟ್ ವರ್ಕ್ ಫ್ರಮ್ ಹೋಮು, ಈ ತರ ಫ್ಲಕ್ಚುಯೇಷನ್ಸ್ ಇದ್ರೆ ಇವರಿಗೆ ಆಕ್ಚುಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಲೈಕ್ ಆ ತರ ಅವ್ರು ಯೋಚನೆ ಮಾಡ್ತಾರೆ, ಎವ್ರಿ ಡೇ ಮಾಡಿದೆ ಮಾಡು ಅಂದ್ರೆ ಇಟ್ ವಿಲ್ ಬಿ ಕ್ವೈಟ್ ಬೋರಿಂಗ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಓಕೆ, ವೆರಿ ಅಡ್ವೆಂಚರಸ್ ಪರ್ಸನ್ ಆಗಿರ್ತಾರೆ. ಮುಂಚೆನೆ ಹೇಳ್ದಂಗೆ ಟ್ರಾವೆಲ್ ಅಂದ್ರೆ ತುಂಬಾ ಇಷ್ಟ, ಹೊಸ ಹೊಸ ಪ್ಲೇಸಿಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ, ಅದೇ ತರ ಹೊಸ ಜನರನ್ನ ಮೀಟ್ ಆಗೋದು ಅಂದ್ರೆ ಇಷ್ಟ. ಇವಾಗ ನಿಮ್ಮಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇರುತ್ತೆ ಅಂದ್ರೆ ನೀವು ಅವ್ರನ್ನ ಫೋರ್ಸ್ ಮಾಡೋದೇ ಬೇಡ ನಿಮ್ ಲೈಫಲ್ಲಿ ಬರೋದಕ್ಕೆ. ಅವರೇ ಅಟ್ರಾಕ್ಟ್ ಆಗ್ತಾರೆ, ಅವರೇ ಇಷ್ಟಪಟ್ಟು ನಿಮ್ ಜೊತೆ ಬರ್ತಾರೆ, ಅವರೇ ರಿಸ್ಕ್ ತಗೊಂತಾರೆ. ಇವಾಗ ಫಾರ್ ಅನ್ ಎಕ್ಸಾಂಪಲ್ ಹಂಗಂತ ತುಂಬಾ ಕ್ಯಾಶುವಲ್ ಆಗಿ ತಗೊಳ್ಳೋ. ಇವಾಗ ಒಬ್ರು ಇಷ್ಟ ಆದ್ರು ಅಂದ್ರೆ ಎಷ್ಟೇ ರಿಸ್ಕ್ ತಗೊಂಡ್ಬೇಕಾದ್ರೆ ಅವ್ರನ್ನೇನ ಫೈಂಡ್ ಔಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದಕ್ಕೋಸ್ಕರ ಹೋಗೋದು, ಆ ತರ ಪರ್ಸನ್ ಇವರು. ಲೈಕ್ ಹೆವಿ ಅಡ್ವೆಂಚರಸ್ ಪರ್ಸನ್. ಪಾಸಿಬಿಲಿಟಿ ಇದೆ ಇವರಿಗೆ ಫಿಟ್ನೆಸ್ ಫ್ರೀಕ್ ಆಗೋ ಪಾಸಿಬಿಲಿಟಿನೂ ಇದೆ. ಅಂದ್ರೆ ಅವಾಗ ಲೈಕ್ ಫಿಸಿಕಲ್ ಆಕ್ಟಿವಿಟೀಸ್ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ, ವೀಕೆಂಡ್ ಕ್ರಿಕೆಟ್ ಆಡೋದು, ಬಾಸ್ಕೆಟ್ ಬಾಲ್ ಆಡೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಇನ್ ಕೇಸ್ ನೀವೇನಾದ್ರು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದೀರಾ ಅಂದ್ರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ಲೈಕ್ ಮೇ ಬಿ ಪಾಸಿಬಿಲಿಟಿ ಇದೆ. ಲೈಕ್ ಹಾಬಿ ವೈಸ್ ಅಲ್ಲಿ ನಿಮ್ಮಿಬ್ರದ್ದು ಮ್ಯಾಚ್ ಆಗೋದು, ಆ ವೇಯಲ್ಲಿ ಇವ್ರು ನಿಮಗೆ ಕನೆಕ್ಟ್ ಆಗೋದು. ಸೊ ಎಸ್, ಆ ತರ ಪಾಸಿಬಿಲಿಟಿ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಇವಾಗ ಒಬ್ಬೊಬ್ರು ಇರ್ತಾರೆ, ಒಂದ್ ರೂಮ್ ಒಳಗೆ ಎಂಟರ್ ಆಗಿದ್ ಕೂಡ್ಲೆ ಅವ್ರು ಜಾಸ್ತಿ ಟ್ರೈ ಮಾಡೋದೇ ಬೇಡ, ಆಟೋಮೆಟಿಕ್ ಆಗಿ ಎಲ್ರು ಅಟೆನ್ಷನ್ ಆ ಪರ್ಸನಿಗೆ ಹೋಗುತ್ತೆ. ಲೈಕ್ ಅವ್ರು ಬಂದು ರಣವೀರ್ ಸಿಂಗ್ ತರ ಫುಲ್ ಡ್ಯಾನ್ಸ್ ಮಾಡ್ಕೊಂಡ್ ಬರ್ಬೇಕು ಅಂತಾನೆ ಇಲ್ಲ, ಸುಮ್ನೆ ಒಂದು ಲೈಕ್ ಅವ್ರ ಲುಕ್ಕಲ್ಲೇ ಒಂದು ಅಟ್ರಾಕ್ಷನ್ ಇರುತ್ತೆ. ಇಟ್ಸ್ ಮೇ ಬಿ ಅವ್ರಿಗೆ ಲೈಫಲ್ಲಿ ಅಂತ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರಲ್ಲ, ಬಿಕಾಸ್ ಅವ್ರಿಗೆ ಅವ್ರ ಫ್ರೀಡಮ್ ಮ್ಯಾಟರ್ ಆಗುತ್ತೆ. ಅಂಡ್ ಎಟ್ ಎನಿ ಮೂಮೆಂಟ್ ಆದ್ರೂ ಪ್ಲಾನ್ ಮಾಡೋದು, ಟ್ರಿಪ್ ಮಾಡೋದು, ಇದೆಲ್ಲ ನೋಡಿದ್ರೆ ಪಾಸಿಬಿಲಿಟಿ ಇದೆ ಇವ್ರಿಗೆ ಅಂತ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಲೈಫಲ್ಲಿ ಇರಲ್ಲ. ಲೈಕ್ ದುಡ್ಡು ಮಾಡ್ಬಿಟ್ಟು ಪೇರೆಂಟ್ಸ್ ನೋಡ್ಕೋಬೇಕು, ದುಡ್ಡು ಮಾಡ್ಬಿಟ್ಟು ಏನೋ ಸೇವ್ ಮಾಡ್ಕೋಬೇಕು ಫ್ಯೂಚರ್ಗೆ. ಸೊ ಅಂತ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇವರಿಗೆ ಲೈಫಲ್ಲಿ ಇರುತ್ತೆ ಅಂತ ನಾನು ನೋಡ್ತಾ ಇಲ್ಲ. ಅಥವಾ ಪಾಸಿಬಿಲಿಟಿ ನೀವು ಇವ್ರನ್ನ ಮೀಟ್ ಆಗೋ ಟೈಮಲ್ಲಿ ಇವರು
ಫನ್ ಮೋಡಲ್ ಇರ್ತಾರೆ, ಲೈಕ್ ಎಲ್ಲೂ ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳೋ ಮೋಡಲ್ ಇರಲ್ಲ. ಸೊ ನೆಕ್ಸ್ಟ್ ನೋಡೋಣ ಗೈಸ್, ನೀವು ಯಾವ ತರ ಸಿಚುವೇಶನ್ ಅಲ್ಲಿ ಇವ್ರನ್ನ ನೀವು ಮೀಟ್ ಆಗ್ತೀರಾ, ಲೊಕೇಶನ್ ಬಗ್ಗೆ ನೋಡೋಣ, ಟೈಮಿಂಗ್ ಬಗ್ಗೆ ನೋಡೋಣ. ಆಲ್ ರೈಟ್, ಸೊ ನಿಮಗ್ ಬಂದಿದೆ ವೀಲ್ ಆಫ್ ಫಾರ್ಚ್ಯೂನ್ ರಿವರ್ಸಲ್ ಆಗಿ. ಓಕೆ, ಇದೇನಾದ್ರು ಅಪ್ರೈಟ್ ಬಂದಿದ್ದೀರಾ, ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಒಂಥರ ನಿಮ್ ಲೈಫ್ ಅಲ್ಲಿ ಎಲ್ಲದು ಒಳ್ಳೇದಾಗ್ತಿರ್ಬೇಕಾದ್ರೆ ನೀವ್ ಇವ್ರನ್ನ ಮೀಟ್ ಆಗ್ತೀರಾ, ಒಂದು ಪ್ಲಾನ್ಡ್ ವೇ ಅಲ್ಲಿ ನೀವ್ ಇವ್ರನ್ನ ಮೀಟ್ ಆಗ್ತೀರಾ ಅಥವಾ ಇವ್ರನ್ನ ಅಪ್ರೋಚ್ ಮಾಡ್ತೀರಾ. ಸೊ ಆ ತರ ಹೇಳ್ತಾ ಇದೆ. ಬಟ್ ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ನಿಮಗೆ ರಿವರ್ಸಲ್ ಬಂದಿದೆ, ಅಂದ್ರೆ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಟ್ರಸ್ಟ್ ಮೀ ಗೈಸ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಇವ್ರನ್ನ ಮೀಟ್ ಆಗೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕನೆಕ್ಟ್ ಆಗೋದು. ಫಾರ್ ಅನ್ ಎಕ್ಸಾಂಪಲ್, ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ. ಓಕೆ, ನಿಮ್ಮ ಸ್ಟಾಪ್ ಎಲ್ಲೋ ಇರುತ್ತೆ, ನೀವು ಎಲ್ಲೋ ಲೈಕ್ ಬೈ ಮಿಸ್ಟೇಕ್ ಎಲ್ಲೋ ಇಳ್ಕೊಂಡ್ಬಿಡ್ತೀರಾ, ಮೆಟ್ರೋ ಅಂತಾನೆ ಇಟ್ಕೊಳ್ಳಿ. ಎಲ್ಲೋ ಇಳಿಬೇಕಾಗಿರುತ್ತೆ, ಬೇರೆ ಲೈನ್ ಮೆಟ್ರೋದಲ್ಲೇ ಹತ್ ಬಿಡ್ತೀರಾ, ಬೇರೆ ಪ್ಲೇಸಿಗೆ ಹೋಗ್ಬಿಡ್ತೀರಾ. ಆ ಒಂದು ಟ್ರಾಫಿಕ್ ಅಲ್ಲಿ, ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಪೀಪಲ್ ಮಧ್ಯದಲ್ಲಿ ಇವ್ರನ್ನ ನೀವು ಮೀಟ್ ಆಗೋದು, ಇವ್ರನ್ನ ಕನೆಕ್ಟ್ ಆಗೋದು, ಆ ಒಂದು ವೇ ನೋಡ್ತಾ ಇದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ವೀಲ್ ಆಫ್ ಫಾರ್ಚ್ಯೂನ್ ರಿವರ್ಸಲ್ ಬಂತೆ ಅಂದ್ರೆ ಲೈಫ್ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಲೈಕ್ ಎಲ್ಲಿ ಏನ್ ಅಟೆಂಪ್ಟ್ ಮಾಡಿದ್ರು ಅದು ಒಳ್ಳೆ ವೇ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗಲ್ಲ. ಏನೇ ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಫೇಲ್ಯೂರ್ ತರ ಆಗೋದು, ನಿಮಗೇನೆ ಫೀಲ್ ಆಗ್ತಾ ಇರುತ್ತೆ, ನನ್ನ ಲೈಫಲ್ಲಿ ಯಾಕೆ ಇಷ್ಟು ಬ್ಯಾಡ್ ಲಕ್ ಆಗ್ತಾ ಇದೆ. ಆ ಒಂದು ಮೂಮೆಂಟ್ ಅಲ್ಲಿ ನೀವು ಮೀಟ್ ಆಗೋದು. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ಪಾಸಿಬಿಲಿಟಿ ಇದೆ, ಲೈಕ್ ತುಂಬಾ ಜನ ಬ್ರೇಕಪ್ ಆದ ಟೈಮಲ್ಲಿ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ, ಅದು ಬ್ರೇಕಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಲೈಕ್ ಇಟ್ಸ್ ಮೋರ್ ಲೈಕ್ ತುಂಬಾ ಜನ ಅವಾಗಷ್ಟೇ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನ ಎಂಡ್ ಮಾಡಿರ್ತೀರಾ. ಯಾರೋ ಒಬ್ರು ಬೇಡ ಅಂತ, ನನಗೆ ರಿಲೇಶನ್ಶಿಪ್ಪೇ ಬೇಡ, ನಾನು ಎಮೋಷನಲಿ ಯಾರಿಗೂ ಕನೆಕ್ಟ್ ಆಗೋದೇ ಬೇಡ, ನಂಗೆ ಲವ್ ಇದೆಲ್ಲ ಬೇಡ, ಲೈಕ್ ಆ ತರ ಯೋಚನೆ ಮಾಡ್ಕೊಂಡಿರ್ತೀರ. ಆ ಒಂದು ಮೂಮೆಂಟ್ ಅಥವಾ ಆ ಒಂದು ಪಾಯಿಂಟ್ ಅಲ್ಲಿ ನೀವ್ ಇವ್ರನ್ನ ಮೀಟ್ ಆಗೋದು, ಲೈಕ್ ನೀವ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತೀರ, ಬೇಡ ನಂಗೆ ಕಮಿಟ್ಮೆಂಟ್, ಬೇಡ ನಂಗೆ ಆಗಲ್ಲ, ನನಗೆ ನಾನು ಎಮೋಷನಲಿ ನಾನು ಅವೈಲೇಬಲ್ ಆಗಿ ಇರೋದಕ್ ಆಗಲ್ಲ. ಆ ತರ ಎಲ್ಲ ಯೋಚನೆ ಮಾಡಿದಾಗ ಇವರು ನಿಮಗೆ ಕನೆಕ್ಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಎಸ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ವಾಂಟೆಡ್ ಸಿಚುವೇಶನ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು, ಬೇಡ ಅಂತ ಎಷ್ಟು ದೂರ ಹೋದ್ರೂ ಮತ್ತೆ ಅವ್ರ ಮೇಲೆ ಅಟ್ರಾಕ್ಟ್ ಆಗೋದು. ಸೊ ಈ ತರ ಸಿಚುವೇಶನ್ ನಾನು ಮೇನ್ ಆಗಿ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ಅವ್ರು ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಅಂತ. ಓಕೆ, ದೇರ್ ಈಸ್ ಅ ಮ್ಯಾಜಿಷಿಯನ್ ಇನ್ ರಿವರ್ಸ್. ಓಕೆ ಗೈಸ್, ಲೆಟ್ ಮೀ ಟೆಲ್ ಯು, ಇಲ್ಲಿ ಮ್ಯಾಜಿಷಿಯನ್ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಎಟ್ ಫಸ್ಟ್ ಹೆಂಗಿರುತ್ತೆ ಗೊತ್ತಾ, ಈ ಪರ್ಸನ್ಗೂ ಲೈಕ್ ಯಾವುದೇ ರೀತಿಯಾದ ಇಂಟೆನ್ಷನ್ ಇರಲ್ಲ, ಲವ್ ಮಾಡಬೇಕು, ಕಮಿಟ್ಮೆಂಟ್ ಅಲ್ಲಿ ಇರಬೇಕು. ಅವ್ರಿಗೆ ನಿಮ್ಮಲ್ಲಿ ಯಾವುದೋ ಒಂದು ನೇಚರ್ ಇಷ್ಟ ಆಗುತ್ತೆ, ನಿಮ್ಮ ವೈಬ್ ಇಷ್ಟ ಆಗುತ್ತೆ, ಕನೆಕ್ಟ್ ಆಗ್ತಾರೆ. ಆಮೇಲೆ ಲೇಟರ್ ಗೊತ್ತಾಗ್ದಿಲ್ದಂಗೆ ಆಟೋಮ್ಯಾಟಿಕಲಿ ಆಕ್ಸಿಡೆಂಟಲಿ ಅಟ್ರಾಕ್ಟ್ ಆಗೋದಕ್ಕೆ ಶುರು ಆಗೋದು, ಅವ್ರಿಗೇನೆ ಕನ್ಫ್ಯೂಷನ್ ಆಗೋಕ್ ಶುರು ಆಗುತ್ತೆ. ಲೈಕ್ ಅವರು ಹೆಂಗೆ ಅಂತ ಅಂದ್ರೆ, ಈ ಲವ್ ಇದೆಲ್ಲ ವೇಸ್ಟ್ ಆಫ್ ಟೈಮ್ ಅಂತ ಅನ್ಕೊಳ್ಳುವಂತ ಪರ್ಸನ್ ಆಗಿರ್ತಾರೆ. ಅವ್ರಿಗೇನೆ ಕನ್ಫ್ಯೂಷನ್ ಆಗ್ತಿರುತ್ತೆ, ಲೈಕ್ ನನಗೆ ಇವ್ರ ಮೇಲೆ ಲವ್ ಆಗ್ತಾ ಇದೆಯಾ, ನನಗೆ ಇವ್ರ ಮೇಲೆ ಅಟ್ರಾಕ್ಷನ್ ಆಗ್ತಾ ಇದೆಯಾ, ನನಗ್ ಗೊತ್ತಿಲ್ದೇನೆ ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಾ, ಈ ತರ ಎಲ್ಲ ಇವರು ಯೋಚನೆ ಮಾಡೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಅಂದ್ರೆ ಎಟ್ ಫಸ್ಟ್ ಅವ್ರಿಗೂ ಲೈಕ್ ನಿಮ್ಮ ಪರ್ಸನಾಲಿಟಿ ನೋಡ್ಬಿಟ್ಟು ಅಟ್ರಾಕ್ಟ್ ಆಗ್ತಾರೆ, ನಿಮ್ಮ ವೈಬ್ ನೋಡ್ಬಿಟ್ಟು ಅಟ್ರಾಕ್ಟ್ ಆಗ್ತಾರೆ. ಲೇಟರ್ ಹೋಗ್ತಾ ಈ ಕನೆಕ್ಷನ್ ಆಗ್ತಾ ಇರೋದೆಲ್ಲ ನೋಡಿದ್ರೆ ಇಟ್ ವಿಲ್ ಬಿ ಲೈಕ್ ಅವ್ರಿಗೂ ಕ್ವೆಶನ್ ಮಾರ್ಕ್, ಏನಾಗ್ತಾ ಇದೆ, ನಾನು ನಿಜ ಇವ್ರಿಗೆ ಕಮಿಟ್ಮೆಂಟ್, ನನಗೆ ಇವ್ರು ತುಂಬಾ ಇಷ್ಟ ಆಗ್ತಾ ಇದಾರಲ್ಲ, ಒಂದಿನ ಮಾತಾಡ್ಲಿಲ್ಲ ಅಂದ್ರೂ ನಂಗೆ ಆಗಲ್ಲ, ಹಂಗಾಗ್ತಾ ಇದೆ, ಇದೇನ್ ಲವ್ ಇದು. ಸೊ ಆ ತರ ಫೀಲ್ ಆಗೋದನ್ನ ನೋಡ್ತಾ ಇದೀನಿ ಮೇನ್ ಆಗಿ. ಇಬ್ರಿಗೂ ಗೊತ್ತಾಗ್ತಾ ಇರಲ್ಲ, ಇಬ್ರು ಪ್ರಿಪೇರ್ಡ್ ಆಗಿರಲ್ಲ ಈ ಕನೆಕ್ಷನ್ ಎಲ್ಲೋಗ್ತಾ ಇದೆ ಅಂತ, ಇಬ್ರಿಗೂ ಲೈಕ್ ನೋ ಐಡಿಯಾ, ಬಟ್ ಸ್ಟಿಲ್ ಹ್ಯಾಪನ್ಸ್. ಅಂದ್ರೆ ಇಬ್ರು ಪ್ರಿಪೇರ್ಡ್ ಆಗಿರಲ್ಲ ಏನ್ ಆಗ್ತಾ ಇದೆ ಅದನ್ನ ಫೀಲ್ ಮಾಡ್ಕೊಳ್ಳೋದಕ್ಕೆ. ಬಟ್ ಲವ್ ಅಂದ್ರೆ ಲೈಕ್ ನಮ್ಮ ಹಾರ್ಮೋನ್ಸ್ ಎಲ್ಲ ಅದೇ ಚೇಂಜಸ್ ಆಗ್ತಾ ಇರತ್ತೆ, ನಾವ್ ಅದನ್ನ ಏನು ಮಾಡೋದೇ ಬೇಡ. ಲೈಕ್ ಗೊತ್ತಾಗಲ್ಲ, ಆಗ್ತಾ ಇರತ್ತೆ, ಚೇಂಜಸ್ ಆಗ್ತಾ ಇರತ್ತೆ. ಲೈಕ್
ಇಬ್ರಿಗೂ ಕನ್ಫ್ಯೂಷನ್. ಅಂಡ್ ನಿಮ್ ಕಡೆಯಿಂದ ಇಟ್ಸ್ ಲೈಕ್ ನೀವು ಆಲ್ರೆಡಿ ಒಂದು ಸ್ಟ್ರೆಸ್ಫುಲ್ ಫೇಸ್ ಅಲ್ಲಿ ಇರ್ತೀರಾ, ಅದ್ರ ಮಧ್ಯದಲ್ಲಿ ಇದೇನಾಗ್ತಾ ಇದೆ, ನೀವು ಈ ತರ ಕ್ವೆಶನ್ ಮಾಡ್ಕೊಂತ ಇರ್ತೀರಾ. ಓಕೆ, ಲೆಟ್ಸ್ ಇದಕ್ಕೊಂದು ಕನ್ಕ್ಲೂಷನ್ ಅಥವಾ ಇದಕ್ಕೊಂದು ಡೆಫಿನೇಷನ್ ಕೊಡೋಣ. ಇದು ಫ್ರೆಂಡ್ಶಿಪ್ ಆಗಿರುತ್ತಾ, ಏನಾಗಿರುತ್ತೆ? ಲೆಟ್ಸ್ ಸಿ. ಗ್ರೂಪ್ 1, there is chariot in reverse. Okay, so ಗೈಸ್, ಚಾರಿಯಟ್ ರಿವರ್ಸಲ್ ಬಂದಿದೆ ಅಂದ್ರೆ ಇವಾಗ ನೀವೊಂದು ಅಬ್ಸರ್ವ್ ಮಾಡ್ಬೋದು. ನೈಟ್ ಆಫ್ ವಾನ್ಸ್ ಇಸ್ ಅ ಟ್ರಾವೆಲ್ ಕಾರ್ಡ್, ಚಾರಿಯಟ್ ಅಂದ್ರೂ ಒಂದು ಟ್ರಾವೆಲ್ ಕಾರ್ಡ್. ಇದು ಪಾಸಿಬಿಲಿಟಿ ಇದೆ ನಿಮ್ಮಿಬ್ರು ಮಧ್ಯೆ ಲಾಂಗ್ ಡಿಸ್ಟೆನ್ಸ್ ಆಗಿರುತ್ತೆ ಇದು. ಅಂದ್ರೆ ಅಗೇನ್ ಇವ್ರು ನಿಮ್ಮ ಪ್ಲೇಸಿಗೆ ಬರೋದು, ಟ್ರಾವೆಲ್ ಮಾಡ್ಕೊಂಡು ಬರೋದು, ಟ್ರಾವೆಲ್ ಮಾಡಿದಾಗ ನೀವು ಅವ್ರನ್ನ ನೋಡೋದು, ನಿಮ್ಮಿಬ್ರು ಮಧ್ಯೆ ಒಂದು ಅಟ್ರಾಕ್ಷನ್ ಆಗೋದು. ಸೊ ಈ ತರ ಸಿಚುವೇಶನ್ ಆಗೋ ಪಾಸಿಬಿಲಿಟಿ ಇದೆ ಇಲ್ಲಿ. ಎಗೇನ್ ಚಾರಿಯಟ್ ರಿವರ್ಸಲ್ ಬಂದಿದೆ ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮಿಬ್ರು ಮಧ್ಯ ಡಿಫ್ರೆನ್ಸಸ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅದು ಲೈಫ್ ಸ್ಟೈಲ್ ಡಿಫ್ರೆನ್ಸಸ್ ಆಗಿರ್ಬೋದು, ನಿಮ್ಮಿಬ್ರು ಕಲ್ಚರ್ ಡಿಫ್ರೆನ್ಸಸ್ ಆಗಿರ್ಬೋದು. ಅಂದ್ರೆ ಒಬ್ಬೊಬ್ರಿಗೆ ನಾನು ಮೇನ್ ಆಗಿ ಇಲ್ಲಿ ನೋಡ್ತಾ ಇದ್ದೀನಿ ಏನಂದ್ರೆ ಲ್ಯಾಂಗ್ವೇಜೇ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ ತುಂಬಾ ಜನಕ್ಕೆ ಇಲ್ಲಿ. ಸಾರಿ, ಲೈಕ್ ಏಜ್ ಅಲ್ಲಿ ಏಜ್ ಡಿಫ್ರೆನ್ಸ್ ಇರುತ್ತೆ. ನೀವು ಒಂಥರ ಇಂಟ್ರೋವರ್ಟ್ ಆಗಿದ್ರೆ ಈ ಪರ್ಸನ್ ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ತರ ಆಡ್ತಾ ಇರ್ತಾರೆ. ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಂತ ಇರ್ತೀರ ಅವಾಗ ಇದ್ ಹೆಂಗೆ, ನಾನು ಯಾಕೆ ಇವ್ರಿಗೆ ಇಷ್ಟೊಂದು ಅಟ್ರಾಕ್ಟ್ ಆಗ್ತಾ ಇದ್ದೀನಿ, ನಂಗೆ ಯಾಕೆ ಇವ್ರು ಇಷ್ಟ ಆಗ್ತಾ ಇದ್ದಾರೆ, ಇಷ್ಟ ಆದ್ರೂ ಫ್ಯೂಚರ್ ನನಗೆ ಕಾಣಿಸ್ತಾ ಇಲ್ಲ, ಈ ರಿಲೇಶನ್ಶಿಪ್ ನಾನು ಎಂಕರೇಜ್ ಮಾಡಿದಷ್ಟು ನನಗೆ ಪ್ರಾಬ್ಲಮ್ಮೇ ಇದೆ. ಈ ತರ ನಿಮಗೆ ನೀವೇ ತುಂಬಾ ಸತಿ ಕ್ವೆಶನ್ ಮಾಡ್ಕೊಂತ ಇರ್ತೀರಾ, ತುಂಬಾ ಸತಿ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ನೀವು, ವಾಟ್ ಈಸ್ ಗೋಯಿಂಗ್ ಆನ್ ಅಂತ. ಕಂಪ್ಲೀಟ್ಲಿ ಕನ್ಫ್ಯೂಷನ್ ಟ್ರ್ಯಾಕ್ ತಗೊಳುತ್ತೆ ಈ ರಿಲೇಶನ್ಶಿಪ್. ಓಕೆ, ಇಟ್ಸ್ ಲೈಕ್ ಅಟ್ರಾಕ್ಟ್ ಆಗೋಗ್ಬಿಡ್ತೀರಾ. ಬಟ್ ಪಾಸಿಬಿಲಿಟಿ, ಒನ್ ಮೋರ್ ಪಾಸಿಬಿಲಿಟಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಲೈಕ್ ನಿಮ್ ಲೈಫಲ್ಲಿ ಅಥವಾ ಅವ್ರ ಲೈಫಲ್ಲಿ ಆಲ್ರೆಡಿ ಇನ್ನೊಬ್ರು ಇರ್ತಾರೆ. ಇನ್ನೊಬ್ರು ಇರ್ಬೇಕಾರೆ ಲೈಕ್ ನಿಮಗೆ ಅಟ್ರಾಕ್ಟ್ ಆಗೋದು ಅಥವಾ ನೀವು ಅವ್ರಿಗೆ ಅಟ್ರಾಕ್ಟ್ ಆಗೋದು ಸಮಥಿಂಗ್ ರಾಂಗ್ ಅಂತ ಫೀಲ್ ಆಗ್ತಾ ಇರುತ್ತೆ. ಅಥವಾ ನಿಮ್ ಲೈಫಲ್ಲಿ ಪ್ರಯಾರಿಟಿನೇ ಬೇರೆ ಇರುತ್ತೆ, ನಿಮ್ಮ ಫ್ಯಾಮಿಲಿ ತೋರಿಸಿದವ್ರನ್ನ ಮದ್ವೆ ಆಗ್ಬೇಕು, ಲೈಕ್ ಆ ತರ ನಿಮ್ಮ ಪ್ರಯಾರಿಟಿ ಇರುತ್ತೆ. ಎಗೇನ್ ಈ ಕನೆಕ್ಷನ್ ಹೋಗ್ತಾ ಇರೋದೆಲ್ಲ ನೋಡಿದ್ರೆ ಚಾನ್ಸೇ ಇಲ್ಲ, ಇವ್ರು ನನ್ನ ಪ್ರಯಾರಿಟಿ, ನಾನು ಈ ತರ ಒಂದು ಪರ್ಸನ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರ್ಲಿಲ್ಲ, ಯಾಕೆ ಹಿಂಗ ಆಗ್ತಾ ಇದೆ. ಸೊ ಈ ತರ ಲೈಕ್ ಒಂದ್ ಕಡೆಯಿಂದ ಇಷ್ಟ ಆಗ್ತಾ ಇರ್ತಾರೆ, ಇನ್ನೊಂದ್ ಕಡೆಯಿಂದ ನಿಮ್ಮ ಪ್ರಯಾರಿಟೀಸ್ ಮ್ಯಾಚ್ ಆಗ್ತಾ ಇರಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್ ಆಗಿರ್ತಾರೆ ಇವರು. ಅಂಡ್ ಎಗೇನ್ ಅವರ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಫಾರ್ ಎನ್ ಎಕ್ಸಾಂಪಲ್, ಅವ್ರೊಂದು ಸ್ವಲ್ಪ ಓವರ್ ಕಂಟ್ರೋಲಿಂಗ್ ತರ ಇರ್ತಾರೆ ರಿಲೇಶನ್ಶಿಪ್ ಅಲ್ಲಿ, ನಿಮಗೆ ಅದು ಆಗ್ತಾ ಇರಲ್ಲ, ನಿಮಗೆ ನಿಮ್ಮ ಫ್ರೀಡಮ್, ಅಥವಾ ನೀವು ಒಂಥರ ಓವರ್ ಪೊಸೆಸಿವ್ ಅಂಡ್ ಎಮೋಷನಲ್ ಆಗಿರ್ತೀರಾ. ಬಟ್ ಆ ಪರ್ಸನ್ ಹಂಗಿರಲ್ಲ. ಆ ಡಿಫ್ರೆನ್ಸ್ ಎಲ್ಲ ನೋಡ್ಬಿಟ್ಟು ನಿಮಗೆ ಒಂದೊಂದ್ಸತಿ ಕ್ವೆಶನ್ ಮಾಡ್ತಾ ಇರ್ತೀರ, ಲೈಕ್ ವಾಟ್ ಈಸ್ ಗೋಯಿಂಗ್ ಆನ್ ಅಂತ. ಓಕೆ, ತುಂಬಾ ಜನ ಕಮೆಂಟ್ ಸೆಕ್ಷನ್ ಹಾಕ್ತಾ ಇದ್ರಿ ಟೈಮಿಂಗ್ಸ್ ನ ಯಾವಾಗ ಅಂತ, ಟೈಮಿಂಗ್ಸ್ ನ ಹಾಕಿ ಅಂತ. ಈಗ ನೆಕ್ಸ್ಟ್ ಕ್ವೆಶನ್ ಅದೇ, ಯಾವ ಟೈಮಲ್ಲಿ ನೀವು ಮೀಟ್ ಆಗ್ತೀರಾ ಅಂತ. ದೇರ್ ಇಸ್ ಜಸ್ಟಿಸ್ ಲೀಬ್ರಾ ಎನರ್ಜಿನ ತೋರಿಸುತ್ತೆ. ಆಲ್ ರೈಟ್, ಐ ಥಿಂಕ್ ಲೀಬ್ರಾ ಟೈಮ್ ಬಂದ್ಬಿಟ್ಟು ಅರೌಂಡ್ ಅಕ್ಟೋಬರ್. ಬಟ್ ಇದೊಂದು ಏರ್ ಸೈನ್ ಆಗಿರೋದ್ರಿಂದ ವಿತಿನ್ 6 ವೀಕ್ಸ್ ನೀವು ಕನೆಕ್ಟ್ ಆಗೋದನ್ನ ನೋಡ್ತಾ ಇದೀನಿ ನಾನು ಈ ಪರ್ಸನ್ನ. ಎಸ್ಪೆಷಲಿ 6 ವೀಕ್ಸ್ ಅಲ್ಲಿ ಆಗಿಲ್ಲ ಅಂದ್ರೆ ಅಕ್ಟೋಬರ್ ನವೆಂಬರ್ ಇದೇ ವರ್ಷದಲ್ಲಿ, ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ವಿತಿನ್ 6 ವೀಕ್ಸ್ ಅಥವಾ ಅಕ್ಟೋಬರ್ ನವೆಂಬರ್ ಆ ವರ್ಷದ್ದು, ಆ ಥರ ಪಾಸಿಬಿಲಿಟಿ ಇದೆ. ಎಗೇನ್ ಜಸ್ಟಿಸ್ ಅಂತ ಬಂದ್ರೆ ಒಂದು ಸೆಪರೇಷನ್ ಫೇಸ್, ಏನೋ ಒಂದು ಸಿಚುವೇಶನ್ಗೆ ಕ್ಲಾರಿಟಿ ಕೊಡುವಂತ ಒಂದು ಫೇಸ್ ಪಾಸಿಬಿಲಿಟಿ ಇದೆ. ನಿಮ್ಮ ಲೈಫಲ್ಲೂ ಒಂದು ಸೆಪರೇಷನ್ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು. ಓಕೆ, ಲೆಟ್ಸ್ ಸಿ, ನಿಮಗೆ ಅಡ್ವೈಸ್ ಕೊಡೋಣ ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಅಂದ್ರೆ ಈ ಒಂದು ಹೊಸ ಪರ್ಸನಿಗೆ ನೀವು ಕನೆಕ್ಟ್ ಆಗಬೇಕು ಅಂದ್ರೆ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ನ ನೀವು ಮಾಡ್ಕೊಂಡಿರ್ಬೇಕು ಅಂತ. ಓಕೆ, ದೇರ್ ಈಸ್ 10 ಆಫ್ ಸ್ವಾರ್ಡ್ಸ್ ರಿವರ್ಸಲ್ ಆಗಿ ಬಂದಿದೆ. ಓಕೆ, ಅಡ್ವೈಸ್ ಇಸ್ ಲೈಕ್ ಏನೋ ಒಂದು ಹಳೆ ಮ್ಯಾಟರ್ಗಳನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಗೈಸ್. ಗ್ರೂಪ್ 1, ಐ ಡೋಂಟ್ ನೋ ಯಾವ ಒಂದು ಹಳೆ ಮ್ಯಾಟರ್ ಅಂತ, ಒಂದು ಹಳೆ ಬ್ರೇಕಪ್ ಆಗಿರ್ಬೋದು,
ಅಥವಾ ನಿಮ್ಮ ಲೈಫಲ್ಲಿ ಆದ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಿರ್ಬೋದು, ಇನ್ನೂ ತಲೆಯಲ್ಲಿ ಇಟ್ಕೊಂಡಿರೋದನ್ನ ನೋಡ್ತಾ ಇದ್ದೀನಿ ನಾನು. ಸ್ವಲ್ಪ ಏನಾಗುತ್ತೆ ಗೊತ್ತಾ, ಒಂದೊಂದ್ಸತಿ ಹಳೆ ರಿಲೇಶನ್ಶಿಪ್ ನಮ್ಮ ಲೈಫಲ್ಲಿ ಟ್ರಾಮಾ ತರ ಉಳ್ಕೊಂಡ್ಬಿಡುತ್ತೆ. ಆ್ಯಂಡ್ ನಾವು ಮೀಟ್ ಆಗೋ ಪೀಪಲ್ಲು ಹಾಗೆ, ಒಬ್ರು ಚೀಟ್ ಮಾಡಿ ಹೋದಾದ್ಮೇಲೆ ಓಕೆ ಇವರು ಚೀಟ್ ಮಾಡೇ ಹೋಗ್ತಾರೆ, ಒಂದು ರಿಲೇಶನ್ಶಿಪ್ ವರ್ಕ್ ಆಗಿಲ್ಲ ಅನ್ಕೂಡ್ಲೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ರಿಲೇಷನ್ ಅಲ್ಲಿ ನಾವು ಹೋಪ್ಸೇ ಇಟ್ಕೊಬಿಡಲ್ಲ, ಇದು ಹಂಗೆ ಆಗುತ್ತೆ. ಲೈಕ್ ಆ ಒಂದು ನೆಗೆಟಿವ್ ಥಾಟ್ಸ್ ನ ಇಲ್ಲಿಗೆ ಬಿಡಿ ಅಂತ ಹೇಳ್ತಾ ಇದೆ. 10 ಆಫ್ ಸ್ವಾರ್ಡ್ಸ್ ರಿವರ್ಸಲ್ ಬಂದಿರೋದ್ರಿಂದ ಇಟ್ ಲುಕ್ಸ್ ಲೈಕ್ ನೀವು ಇವಾಗ ಹೀಲ್ ಆಗ್ತಾ ಇದ್ದೀರಾ, ಆಲ್ಮೋಸ್ಟ್ ಮರಿತಾ ಇದ್ದೀರಾ, ಆಲ್ಮೋಸ್ಟ್ ಸೆಲ್ಫ್ ಲವ್ ಬಗ್ಗೆ ಫೋಕಸ್ ಮಾಡಿದ್ದೀರಾ, ಆಲ್ಮೋಸ್ಟ್ ನಿಮಗೆ ನಿಮ್ಮ ವರ್ತ್ ಏನು ಅಂತ ಗೊತ್ತಿದೆ, ನಿಮ್ಮ ವ್ಯಾಲ್ಯೂ ಏನಿದೆ ಅಂತ ನಿಮಗೆ ಗೊತ್ತಿದೆ, ರೈಟ್? ಸೊ ಯು ನೀಡ್ ಟು ಲೆಟ್ ಗೋ. ಪಾಸ್ಟಲ್ಲಿ ಏನೇ ಒಂದಾಗಿರ್ಬೋದು, ಎಮೋಷ್ನಲಿ ಯಾರೇ ಏನೇ ಪ್ರಾಬ್ಲಮ್ ಮಾಡಿರ್ಬೋದು, ಅದನ್ನ ಹೊರಗೆ ಹಾಕಿ. ಆ್ಯಂಡ್ ಮೋರ್ ಓವರ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಒಂದು ಬೌಂಡ್ರೀಸ್ ಹಾಕೋಬೇಡಿ. ಪಾಸಿಬಿಲಿಟಿ ಇದೆ ನೀವು ಮುಂಚೆ ಇದ್ದ ರಿಲೇಶನ್ಶಿಪ್ಪಲ್ಲಿ ಲೈಕ್ ಒಂದು ಪರ್ಸನಿಗೆ ನಿಮ್ಮನ್ನ ಕಂಪ್ಲೀಟ್ಲಿ ನೀವು ಒಂಥರ ಫ್ರೀಯಾಗಿ ಅವೈಲೇಬಲ್ ಆಗಿರ್ತಾ ಇದ್ರಿ, ಎವ್ರಿ ಮೂಮೆಂಟ್ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅನ್ನೋದು, ಅದೇ ನಿಮಗೆ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿ ಸಿಚುವೇಶನಿಗೆ ತಗೊಬಂದಿದೆ, ರೈಟ್? ಸೊ ನೆಕ್ಸ್ಟ್ ರಿಲೇಶನ್ಶಿಪ್ ಅಥವಾ ಇವಾಗಲೇ ಒಂದು ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳಿ. ಎಷ್ಟು ಕಮಿಟ್ಮೆಂಟ್ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ಥರದ್ದು ನಿಮಗೆ ಆಗಲ್ಲ, ಏನಂದರೆ ಆಗಲ್ಲ, ಏನಾಗುತ್ತೆ, ಫಸ್ಟೇ ಬೌಂಡ್ರಿ ಹಾಕೋಬಿಟ್ರೆ ಇನ್ನೂ ಈಸಿ ಆಗುತ್ತೆ. ನಿಮ್ಮ ಲೈಫನ್ನು ಈಸಿ ಮಾಡ್ಕೋಬೋದು ನೀವು. ಏನೇನು ಅಟ್ಯಾಚ್ಮೆಂಟ್ಸ್ ಆಗಿರ್ಬೋದು, ನೆಗೆಟಿವಿಟಿ ಆಗಿರ್ಬೋದು, ತಲೆಯಿಂದ ಹೊರಗೆ ಹಾಕಬೇಕು. ಗ್ರೂಪ್ 2. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಓಕೆ, ಆ್ಯಂಡ್ ಎಂಡ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಓಕೆ, ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಯಾರಿಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಹೂ ಇಸ್ ಕಮ್ಮಿಂಗ್ ಇನ್ ಟು ಯುವರ್ ಲೈಫ್, ಯಾರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ ಗೈಸ್, ಸೊ ಫಸ್ಟ್ ಕ್ವೆಶನ್ ಇಸ್ ಫಸ್ಟ್, ಈ ಪರ್ಸನ್ ಯಾರು, ಪರ್ಸನಾಲಿಟಿ ಏನು, ಇದ್ರ ಬಗ್ಗೆ ನೋಡೋಣ. ಆಲ್ ರೈಟ್, ಲೆಟ್ಸ್ ಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ರಿವರ್ಸಲ್ನೂ ನೋಡ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳೋದನ್ನ ಮರ್ತೆ. ಇನ್ ಕೇಸ್ ಕಾರ್ಡ್ ರಿವರ್ಸ್ ಆಗಿ ಬರ್ತದೆ ಅಂದರೆ ಆಬ್ವಿಯಸ್ಲಿ ಅದನ್ನು ಕನ್ಸಿಡರ್ ಮಾಡೋಣ. ವೆರಿ ವೋ, ಫಸ್ಟ್ ಗ್ರೂಪ್ ಅವರಿಗೆ ನೈಟ್ ಆಫ್ ವಾನ್ಸ್ ಬಂದಿದೆ, ನಿಮಗೆ ಕಿಂಗ್ ಆಫ್ ವಾನ್ಸ್ ಬಂದಿದೆ. ಸೊ ಕಿಂಗ್ ಆಫ್ ವಾನ್ಸ್ ಹೆಂಗೆ ಅಂದರೆ ದ ಅಪ್ಗ್ರೇಡೆಡ್ ವರ್ಜನ್ ಆಫ್ ನೈಟ್ ಆಫ್ ವಾನ್ಸ್, ಬಟ್ ದಿಸ್ ಇಸ್ ಬೆಟರ್ ಗೈಸ್. ಓಕೆ ಓಕೆ, ಕಿಂಗ್ ಆಫ್ ವಾನ್ಸ್ ಅಂತ ಅಂದರೆ ಡೆಫಿನೆಟ್ಲಿ ಒಂದು ಯಾವ ಥರ ಪರ್ಸನ್ ಗೊತ್ತಾ, ಸಮ್ವನ್ ಕ್ಯಾಶುವಲ್ ರಿಲೇಶನ್ಶಿಪ್ಗೋಸ್ಕರ ಹುಡುಕ್ತಾ ಇರಲ್ಲ, ಕ್ಯಾಶುವಲ್ ಫ್ರೆಂಡ್ಶಿಪ್ ಆಗಿ ಕನೆಕ್ಟ್ ಆಗೋಣ ಒಬ್ರ ಜೊತೆ, ಆ ಥರನೂ ಹುಡುಕ್ತಾ ಇರಲ್ಲ. ಈ ಪರ್ಸನ್ ಹಿಂಗೇನೆ ಮ್ಯಾರೇಜ್ ಏಜಲ್ಲಿರೋರು, ಸಮಥಿಂಗ್ ಸೀರಿಯಸ್ನ ಹುಡುಕ್ತಾ ಇರ್ತಾರೆ, ಒಂದು ಸಮಥಿಂಗ್ ಸೀರಿಯಸ್ ರಿಲೇಶನ್ಶಿಪ್ನ ಹುಡುಕ್ತಾ ಇರ್ತಾರೆ. ಈವನ್ ದೋ ಫ್ರೆಂಡ್ಲಿಯಾಗಿ ಇವ್ರು ಕನೆಕ್ಟ್ ಆದ್ರೂ ಕೂಡ ಏನೋ ಇವತ್ತಿರ್ತಾರೆ ನಾಳೆ ಇರ್ತಾರೋ ಇಲ್ವೋ ಹಂಗೆ ಯೋಚನೆ ಮಾಡಲ್ಲ. ಈವನ್ ಫ್ರೆಂಡ್ಸನ್ನು ಯೋಚನೆ ಮಾಡ್ಬಿಟ್ಟು ಅವ್ರ ಸರ್ಕಲ್ ಒಳಗೆ ಬಿಡ್ಕೊಳ್ಳೋದು, ಫ್ರೆಂಡ್ಸನ್ನು ಯೋಚನೆ ಮಾಡಿಬಿಟ್ಟು ಡೀಪ್ ಆಗಿ ಕನೆಕ್ಟ್ ಆಗೋದು. ಸೊ ಈ ಥರ ಒಂದು ಪರ್ಸನ್, ಆ್ಯಂಡ್ ಡೆಫಿನೆಟ್ಲಿ ಪಾಪ್ಯುಲರ್ ಪರ್ಸನ್ ಆಗಿರ್ತಾರೆ. ಆಲ್ಮೋಸ್ಟ್ ನಿಮ್ಮ ಏರಿಯಾ ಸರೌಂಡಿಂಗ್ ಪೀಪಲ್ಗಳಿಗೆ ಈ ಪರ್ಸನ್ ಗೊತ್ತಿರ್ತಾರೆ, ಕ್ವೈಟ್ ಫೇಮಸ್. ಕಿಂಗ್ ಆಫ್ ವಾನ್ಸ್ ಅಂದರೆ ಕೈಂಡ್ ಆಫ್ ಬಿಸ್ನೆಸ್ ಅಲ್ಲಿ ಇವ್ರು ಇರೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ಮೋರ್ ಲೈಕ್ ಎಂಟರ್ಪ್ರೆನರ್ಶಿಪ್, ಇವಾಗ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ವ್ಲಾಗಿಂಗ್ ಮಾಡೋದು ಅಂದರೆ ಅವ್ರದ್ದೇ ಒಂದು ಸ್ವಂತ ಸಮಥಿಂಗ್ ಬಿಸ್ನೆಸ್ ಇರುತ್ತೆ. ಆ್ಯಂಡ್ ಕ್ವೈಟ್ ಫೇಮಸ್ ಆಗೂ ಇರ್ತಾರಲ್ವಾ, ಲೈಕ್ ತುಂಬ ಜನಕ್ಕೆ ಗೊತ್ತು ಇರ್ತಾರೆ, ಅವರು ಪಾಪ್ಯುಲರ್ ಆಗಿರ್ತಾರೆ. ಆ್ಯಂಡ್ ಕಿಂಗ್ ಆಫ್ ವಾನ್ಸ್ ಹೆಂಗೆ ಅಂದರೆ ಲೈಕ್ ತುಂಬ ಜನ ಇವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊತಾರೆ. ಪಾಸಿಬಿಲಿಟಿ ಇದೆ ಗೈಸ್ ಗ್ರೂಪ್ 2.
ಮೇ ಬಿ ನೀವು ಅವರ ಫ್ಯಾನ್ ಅನ್ಸುತ್ತೆ, ಆ ಥರನೂ ಪಾಸಿಬಿಲಿಟಿ ಇದೆ. ಯು ವಿಲ್ ಬಿ ದೇರ್ ಫ್ಯಾನ್. ಅವ್ರ ವರ್ಕ್ನ ನೋಡ್ಕೊಂಡು ಬಂದಿರ್ತೀರ ನೀವು, ನೋಡ್ಕೊ ಬಂದು ನೀವು ಅವ್ರ ಫ್ಯಾನ್ ಆಗೋಗ್ಬಿಟ್ಟಿರ್ತೀರ, ನೀವು ಕೂಡ ಇನ್ಸ್ಪೈರ್ ಆಗೋಗ್ಬಿಟ್ಟಿರ್ತೀರ. ಅವ್ರಿಗೇನೆ ಕನೆಕ್ಟ್ ಆಗೋದು ನೀವು, ಅವ್ರು ನಿಮ್ಮ ಲೈಫಲ್ಲಿ ಬರೋದು, ಈ ಥರ ನೋಡ್ತಾ ಇದ್ದೀನಿ. ಸಮ್ವನ್ ವೆರಿ ಕಾನ್ಫಿಡೆಂಟ್ ಆಗಿರ್ತಾರೆ, ತುಂಬ ಆಂಬಿಷಿಯಸ್ ಪರ್ಸನ್ ಆಗಿರ್ತಾರೆ ಇವರು. ಅವ್ರಿಗೆ ಗೋಲ್ ಅನ್ನೋದು ತುಂಬಾನೇ ಇರುತ್ತೆ, ಲೈಫಲ್ಲಿ ಏನಾರು ಅಚೀವ್ ಮಾಡ್ಬೇಕಂತ. ಆ್ಯಂಡ್ ಅಗೇನ್ ಮ್ಯಾರೇಜ್ ಏಜ್, ಇವರ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಮೇಷರಾಶಿ, ಧನಸ್ಸು ರಾಶಿ, ಸಿಂಹರಾಶಿ ಆಗಿರೋ ಪಾಸಿಬಿಲಿಟಿನೂ ಇರುತ್ತೆ. ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಓನರ್, ಅಥವಾ ಅವ್ರು ಯಾವ ಫೀಲ್ಡಲ್ಲಿ ಇರ್ತಾರಲ್ವ, IT ಕಂಪನಿಲೇ ಇರ್ಬೋದು, ಬಟ್ ಒಂದು ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಇರ್ತಾರೆ, ಲೈಕ್ ಲೀಡಿಂಗ್ ರೋಲಲ್ಲಿ ಇರ್ತಾರೆ. ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರ್ತಾರೆ, ಲೈಕ್ ಯಾರಪ್ಪ ಇವ್ರ ನೇಮ್ ಹೇಳಿದ್ರೆ ಯಾರದು ಅಂತ ಕೇಳೋರು ತುಂಬಾ ಕಡಿಮೆ ಆಗಿರ್ತಾರೆ. ಗೊತ್ತಿರ್ತಾರೆ ಅವ್ರು ತುಂಬಾ ಜನಕ್ಕೆ, ದಿಸ್ ಪರ್ಸನ್ ವಿಲ್ ನೋ, ಓಕೆ, ವಿಲ್ ಬಿ ನೋನ್. ನೆಕ್ಸ್ಟ್ ನೋಡೋಣ, ನೀವು ಹೆಂಗ್ ಮೀಟ್ ಆಗ್ತೀರಾ, ಲೊಕೇಶನ್, ಯಾವ ಒಂದು ಲೊಕೇಶನ್ ಅಲ್ಲಿ ಅಂತ. ದೇರ್ ಈಸ್ 3 ಆಫ್ ಪೆಂಟಕಲ್ಸ್ ರಿವರ್ಸ್. ಅಪ್ರೇಟ್ ಬಂದಿದ್ರೆ ಒಂದು ಸಕ್ಸಸ್ಫುಲ್ ಕೊಲಾಬ್ರೇಷನ್ ಅಂತ ಹೇಳ್ತಾ ಇದ್ದೆ. ರಿವರ್ಸ್ ಅಲ್ಲಿ ಬಂದ್ರೆ ಡೆಫಿನೆಟ್ಲಿ ವರ್ಕ್ ರಿಲೇಟೆಡ್ ಅಲ್ಲೇ ಕನೆಕ್ಟ್ ಆಗ್ತಿರ್ತೀರ. ತುಂಬಾ ಜನಕ್ಕೆ ಆಫೀಸ್ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಹೊಸ ಕಲೀಗ್ ಜಾಯ್ನ್ ಆಗೋದು, ಅಥವಾ ಹೊಸ ಪರ್ಸನ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಬರೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಇಲ್ಲಿ 3 ಬಂದಿರೋದ್ರಿಂದ ಅಲ್ಲಿ ನೀವು ಇಬ್ಬರೇ ಇಲ್ಲ, 3 ಜನ ಇದ್ದೀರಾ. ಈ ಇಮೇಜ್ ಅಲ್ಲಿ ನೋಡ್ಬೋದು, ದೇರ್ ಇಸ್ 3 ಪೀಪಲ್, ಮೇ ಬಿ 4 ಇರ್ಬೋದೇನೋ, ನಮಗೆ ಇದರಲ್ಲಿ 3 ತೋರಿಸಿದ್ದಾರೆ, ರೈಟ್? ಸೊ ಅಂದ್ರೆ ಏನೋ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನೀವು ಇವ್ರನ್ನ ಕನೆಕ್ಟ್ ಆಗೋದು, ಅಥವಾ ಏನಾದ್ರೂ ಒಂದು ಕೊಲಾಬ್ರೇಷನ್ ಮಾಡಿದಾಗ ಇವ್ರ ಜೊತೆ ನೀವು ಕನೆಕ್ಟ್ ಆಗೋದು. ಅಗೇನ್ ಹೆಂಗೆ ಅಂತ ಅಂದ್ರೆ ರಿವರ್ಸ್ ಅಲ್ಲಿ ಬಂದಿದೆ ಅಲ್ವಾ, ರಿವರ್ಸ್ ಅಂದ್ರೆ ಏನೋ ಒಂದು ವರ್ಕೌಟ್ ಆಗಿಲ್ಲ ಅನ್ನೋದನ್ನ ಹೇಳುತ್ತೆ, ರೈಟ್? ಇವಾಗ ಹೆಂಗಿರುತ್ತೆ ಅಂದ್ರೆ ನೀವೇ ಒಂದು ಕಂಪನಿ, ಅವ್ರದೇ ಒಂದು ಕಂಪನಿ ಆಗಿರುತ್ತೆ. ಸೊ ಓಕೆ, ಕೊಲಾಬ್ರೇಟ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಡಿಸ್ಕಷನ್ ಆಗಿರುತ್ತೆ, ಮೀಟಿಂಗ್ ಆಗಿರುತ್ತೆ, ಬಟ್ ಲಾಸ್ಟ್ ಮೂಮೆಂಟಿಗೆ ಅದೆಲ್ಲ ಕ್ಯಾನ್ಸಲ್ ಆಗ್ಬಿಡತ್ತೆ. ಸಮಥಿಂಗ್ ಏನೋ ವರ್ಕೌಟ್ ಆಗ್ಬೇಕಿತ್ತು, ಅದಾಗಲ್ಲ. ಆಸ್ ಅ ಪಾರ್ಟ್ನರ್ ಆಗಿ ವರ್ಕ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇರುತ್ತೆ, ಬಟ್ ಅದು ಲಾಸ್ಟ್ ಮೂಮೆಂಟಿಗೆ ಆಗಲ್ಲ. ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಬಟ್ ಆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಟರ್ನ್ ಔಟ್ ಆಗಲ್ಲ. ಸೊ ಆ ಥರ ನೀವು ಕನೆಕ್ಟ್ ಆಗ್ತದೆ. ಡೆಫಿನೆಟ್ಲಿ ವರ್ಕ್ ಇಸ್ ಸಮಥಿಂಗ್ ಕಾಮನ್ ಇಲ್ಲಿ ಮೇನ್ ಆಗಿ ನೋಡ್ತಾ ಇರೋದು ನಾನು. ಕೊಲಾಬ್ರೇಷನ್, ಯಾವ್ದಾದ್ರು ಒಂದು ಈವೆಂಟ್ ಅಲ್ಲಿ, ವರ್ಕ್ ಜಾಬ್ ಅಲ್ಲಿ ಯಾವುದೋ ಈವೆಂಟ್ ಅಲ್ಲಿ. ಆ್ಯಂಡ್ ಪಾಸಿಬಿಲಿಟಿ ಇದೆ. ಒನ್ ಥಿಂಗ್ ನಾನು ನೋಡ್ತಾ ಇದ್ದೀನಿ, ಪೆಂಟಕಲ್ಸ್ ಕಾರ್ಡ್ ಇರೋದ್ರಿಂದ ಎಗೇನ್ ಫ್ಯಾಮಿಲಿ ಸೆಟಪ್ ಮಾಡೋದು ಪಾಸಿಬಿಲಿಟಿ ಇದೆ. ಲೈಕ್ ಫ್ಯಾಮಿಲಿ ಅವರೇ ಮಾತಾಡ್ಕೊಂಡು, ಓಕೆ ನಿಮ್ಮ ಮಗ, ನನ್ನ ಮಗಳು, ಲೈಕ್ ಈ ತರ ಕನೆಕ್ಟ್ ಮಾಡೋದು, ಈಗೇನು ಅದನ್ನು ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ಅವ್ರು ನಿಮಗೆ ಏನ್ ಫೀಲ್ ಮಾಡ್ತಾರೆ, ಎಮೋಷನಲ್ ಆಗಿರ್ತಾರೆ, ಜಸ್ಟ್ ಅಟ್ರಾಕ್ಷನ್ ಆಗುತ್ತಾ ಇದು? ಓ, ಡೆತ್. ಈ ಒಂದು ಸಿಚುವೇಶನ್ ಅಲ್ಲಿ ಡೆತ್ ಬಂತು ಅಂದ್ರೆ ಇಟ್ಸ್ ಕ್ವೈಟ್ ಗುಡ್ ಕಾರ್ಡ್, ಬಿಕಾಸ್ ಅಗೇನ್ ಪಾಸಿಬಿಲಿಟಿ ಇದೆ, ಈ ಪರ್ಸನ್ ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ ಆಗಿರುತ್ತೆ. ಓಕೆ, ಓಕೆ, ಇಲ್ಲಿ ಡೆತ್ ಬಂದಿದೆ ಅಲ್ವಾ, ಡೆತ್ ಅನ್ಕೊಳ್ಳೆ ಏನೋ ಸತ್ತೋಗೋದಲ್ಲ ಗೈಸ್. ತುಂಬಾ ಜನ ಲೈಕ್ ಈ ತರ ಅನ್ಕೋಬಿಡ್ತಾರ, ಡೆತ್ ಬಂತು ಅಂತ ಕನ್ಫ್ಯೂಷನ್ ಆಗೋಗ್ಬಿಡ್ತೀರಾ. ಹಂಗೆಲ್ಲ ಏನಿಲ್ಲ. ಓಕೆ, ಸ್ಕಾರ್ಪಿಯೋ ಎನರ್ಜಿ, ಲೈಕ್ ತುಂಬಾನೇ ನಿಮ್ನ ನೋಡಿದಾಗ ಅದು ಇಂಟೆನ್ಸ್ಫುಲ್. ಎಷ್ಟೇ ನಿಮ್ನ ಮರಿಬೇಕು ಅಂದ್ರೂ ಮತ್ತೆ ಮತ್ತೆ ನೀವು ಅವ್ರಿಗೆ ನೆನಪಾಗೋದು. ಎಷ್ಟೇ ಜಾಸ್ತಿ ರಿಲೇಶನ್ಶಿಪ್ ಬಗ್ಗೆ, ಕನೆಕ್ಷನ್ ಬಗ್ಗೆ ಜೊತೆ ಯೋಚನೆ ಮಾಡಬಾರ್ದು ಅಂದ್ರೂ ಆಟೋಮೆಟಿಕ್ ಆಗಿ ನೀವು ನೆನಪಾಗೋದು, ನೈಟ್ ನೆನಪಾಗ್ಬಿಡೋದು. ಲೈಕ್ ಸಡನ್ ಆಗಿ ನಿಮಗೆ ಅವರು ಮೆಸೇಜ್ ಮಾಡೋದು, ಟೆಕ್ಸ್ಟ್ ಮಾಡೋದು, ಏನೂ ಕೆಲಸ ಇರಲ್ಲ, ಬಟ್ ಸ್ಟಿಲ್ ಏನೋ ಒಂದು ಟೆಕ್ಸ್ಟ್ ಮಾಡ್ಬಿಡೋದು. ಸೊ ಇದೆಲ್ಲ ಮೇನ್ ಆಗಿ ನೋಡ್ತಾ ಇದ್ದೀನಿ. ಸ್ಕಾರ್ಪಿಯೋ ಎನರ್ಜಿ ಇಲ್ಲಿ ಆಕ್ಟಿವೇಟ್ ಆಗಿದೆ ಅಂದ್ರೆ ಇಂಟೆನ್ಸ್ ಎನರ್ಜಿ ನಿಮ್ಮ ಮೇಲೆ ಇರುತ್ತೆ ಅವ್ರಿಗೆ. ಲೈಕ್ ಮೇ ಬಿ ಫಸ್ಟ್ ನೀವು ಫಿಸಿಕಲಿ ಅಟ್ರಾಕ್ಟ್ ಆಗ್ತೀರಾ, ಹೋಗ್ತಾ ಹೋಗ್ತಾ ಎಮೋಷನಲಿ ಕನೆಕ್ಟ್ ಆಗೋದು. ಸೊ ಈ ತರ ನೋಡ್ತಾ ಇದ್ದೀನಿ. ಅಂಡ್ ಸ್ಕಾರ್ಪಿಯೋ ಎನರ್ಜಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಮೇನ್ ಆಗಿ ಹೇಳುತ್ತೆ. ಓಕೆ,
ನೀವು ಅವ್ರ ಲೈಫಿಗೆ ಬಂದ್ಮೇಲೆ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅವ್ರು ನೋಡ್ತಾರೆ. ಫಾರ್ ಅನ್ ಎಕ್ಸಾಂಪಲ್ ಅವ್ರ ಮೈಂಡ್ ಸೆಟ್ ಹೆಂಗಾಗಿರುತ್ತೆ ಅಂದ್ರೆ, ಓಕೆ ಮ್ಯಾರೇಜ್ ಅಂದ್ರೆ ಅದೊಂದು ಬಿಸ್ನೆಸ್, ನೋಡೋಣ ಏನಾಗುತ್ತೆ. ಬಟ್ ನೀವು ಅವ್ರ ಲೈಫಿಗೆ ಬಂದ್ಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಓಕೆ ಲವ್ ಆಕ್ಚುಲಿ ಆಗುತ್ತೆ. ಮೇ ಬಿ ಹೆಂಗಿರ್ತಾರೆ ಅಂದ್ರೆ, ಇಲ್ಲ ನಾನು ಯಾರಿಗೂ ಅಟ್ರಾಕ್ಟೇ ಆಗ್ಬಾರ್ದು, ನಾನು ಯಾರಿಗೂ ಕಮಿಟ್ಮೆಂಟೇ ಕೊಡಬಾರ್ದು, ಹಂಗಿರ್ತಾರೆ ಓಕೆ ಇವರು. ಬಟ್ ನಿಮ್ನ ಮೀಟ್ ಆದ್ಮೇಲೆ ಅವರ ಪರ್ಸೆಪ್ಷನ್ನೇ ಚೇಂಜ್ ಆಗುತ್ತೆ. ಲವ್ ಬಗ್ಗೆ ಆಗಿರ್ಬೋದು, ನಿಮ್ ಬಗ್ಗೆನೇ ಆಗಿರ್ಬೋದು. ಒಂಥರ ನೀವು ಬಂದ್ಮೇಲೆ ಅವ್ರ ಲೈಫಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ತರ ಮಾಡ್ಬಿಡ್ತೀರಾ ನೀವು. ಡೆಫಿನೆಟ್ಲಿ ಒಂದು ಕ್ಯಾಶುವಲ್ ಫೀಲಿಂಗ್, ಕ್ಯಾಶುವಲ್ ಕನೆಕ್ಷನ್ ಅನ್ನು ನೋಡ್ತಾ ಇಲ್ಲ ನಾನು, ಸಮಥಿಂಗ್ ಡೀಪ್ ನೋಡ್ತಾ ಇದ್ದೀನಿ. ಎಷ್ಟೇ ನಿಮ್ಮನ್ನ ಬಿಡಬೇಕು, ಎಷ್ಟೇ ನಿಮ್ಮನ್ನ ಮರಿಬೇಕು ಅಂದ್ರೂ ಆಗಲ್ಲ. ಪಾಸಿಬಿಲಿಟಿ ಇದೆ ನಿಮ್ಮ ಗ್ರೂಪ್ 2 ಅವರಿಗೆ ನಿಮ್ಮ ಎಕ್ಸ್ ಪಾರ್ಟ್ನರೇ ವಾಪಸ್ ಬರುತ್ತೆ. ನಿಮಗೆ ಇವ್ರ ಮೇಲೆ ಮುಂಚೆ ಕ್ರಶ್ ಆಗಿರುತ್ತೆ, ಮುಂಚೆ ಇವ್ರ ಮೇಲೆ ಇಷ್ಟ ಆಗಿರುತ್ತೆ, ಲೈಕ್ ಆಲ್ಮೋಸ್ಟ್ ಮರ್ತಿರ್ತೀರ, ಮತ್ತೆ ಅವ್ರು ನಿಮ್ಮ ಲೈಫಲ್ಲಿ ಬರೋದು. ಬಿಕಾಸ್ ಡೆತ್ ಅಂತ ಅಂದ್ರೆ ಇಟ್ಸ್ ಎ ಸ್ಕಾರ್ಪಿಯೋ ಎನರ್ಜಿ, ಸಮಥಿಂಗ್ ಲೈಕ್ ಪಾಸ್ಟ್ ಬಗ್ಗೆನೂ ಹೇಳ್ತಾ ಇದೆ. ಎಷ್ಟೇ ಮರಿಬೇಕು ಅಂದ್ರೂ ಆಗಲ್ಲ ಆ ಥರ. ಓಕೆ, ಇಟ್ಸ್ ಮೋರ್ ಲೈಕ್ ಅವ್ರು ಅನ್ಕೊಂಡೇ ಇರಲ್ಲ, ಲೈಕ್ ಲವ್ ಅಲ್ಲಿ ಬಿದ್ದೋಗ್ಬಿಡ್ತೀನಿ ನಾನು ಅಂತ, ಬಟ್ ಬಿದ್ದೋಗ್ಬಿಡ್ತಾರೆ. ಎಷ್ಟು ಆಳವಾಗಿ ಬಿದ್ದೋಗ್ತಾರೆ ಅಂದ್ರೆ ಅವ್ರಿಗೆ ಮತ್ತೆ ಎದ್ದು ಬರೋದಕ್ಕೆ ಆಗಲ್ಲ, ಅಂತ ಒಂದು ಲವ್ ಅಲ್ಲಿ ಬಿದ್ದೋಗ್ತಾರೆ. ಸೊ ತುಂಬಾ ಜನ ಯಾರೆಲ್ಲ ನೋಡ್ತಾ ಇದ್ದೀರಾ, ಮೇ ಬಿ ನಿಮ್ಮಲ್ಲಿ ಒಂದು ಲೈಕ್ ನಿಮಗೆ ಗೊತ್ತಿಲ್ಲ, ಒಂದು ಅಟ್ರಾಕ್ಷನ್ ಮಾಡ್ಬಿಡ್ತೀರಾ ನೀವು. ನಿಮ್ಮ ಕಣ್ಣೋಟ, ನಿಮ್ಮ ಎನರ್ಜಿ, ನಿಮ್ಮ ವೈಬ್ ಇರುತ್ತಲ್ವಾ, ಅದೊಬ್ರನ್ನ ತುಂಬಾ ಬೇಗ ನಿಮ್ ಕಡೆ ಸೆಳೆದ್ ಬಿಡುತ್ತದು. ಯು ಹ್ಯಾವ್ ಅ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಅಂತ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ಲೆಟ್ಸ್ ಸೆಲ್. ಇವಾಗ ಇದು ಫ್ರೆಂಡ್ಶಿಪ್ ಕಮಿಟ್ಮೆಂಟ್ ಏನಿದು? ಓ, ಲುಕ್ ಎಟ್ ದಿಸ್ ಗೈಸ್, 10 ಆಫ್ ಪೆಂಟಕಲ್ಸ್. ಓಕೆ, ಸೊ ಫ್ಯಾಮಿಲಿ, ನಾನು ಮುಂಚೆನೆ ಈ 3 ಆಫ್ ಪೆಂಟಕಲ್ಸ್ ಬಂದಾಗ ಹೇಳಿದೆ, ಫ್ಯಾಮಿಲಿ ಅವರು ಸೆಟಪ್ ಮಾಡೋದು ಅದು ಪಾಸಿಬಿಲಿಟಿ ಇದೆ ಅಂತ. ತುಂಬಾ ಜನಕ್ಕೆ ಫ್ಯಾಮಿಲಿ ವೈಸ್ ನೀವು ಇವ್ರ ಜೊತೆ ಕನೆಕ್ಟ್ ಆಗೋದು, ನಿಮ್ಮಿಂದ ಇಬ್ರು ಫ್ಯಾಮಿಲಿ ಕನೆಕ್ಟ್ ಆಗೋದು, ಒಂದು ಡೀಪ್ ಬಾಂಡಿಂಗ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ ನೋಡ್ತಾ ಇದೀನಿ ಗೈಸ್, ಟ್ರಸ್ಟ್ ಮೀ. ನಾನು ಇವಾಗ ನೆಕ್ಸ್ಟ್ ಕಾರ್ಡು ಟೈಮಿಂಗ್ ಬಗ್ಗೆ ಹೇಳ್ತೀನಿ, ಈ ಟೈಮಲ್ಲಿ ನೀವು ಮೀಟ್ ಆಗ್ತೀರಾ ಅಂತ. ಆಲ್ ರೈಟ್, ಪಾಸಿಬಿಲಿಟಿ ಇದೆ ನೀವು ಈ ಪರ್ಸನ್ ಮದುವೆ ಆಗ್ತೀರಾ. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಬರೋ ಪರ್ಸನ್ ಜೊತೆ ನೀವು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್, ನೀವು ಅಷ್ಟೇ ಅಲ್ಲ ಫ್ಯಾಮಿಲಿ ಅವರು ಇನ್ವಾಲ್ವ್ ಆಗ್ತಾರೆ. ಇಟ್ಸ್ ಮೋರ್ ಲೈಕ್ ಇಬ್ರಿಗೂ ಇಬ್ರು ಸಪೋರ್ಟ್ ಮಾಡ್ಕೊಂತೀರ ಗ್ರೋ ಆಗೋದಕ್ಕೆ, ಆಸ್ ಅ ಪರ್ಸನ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ ಗ್ರೋ ಆಗೋದಕ್ಕೆ. 10 ಆಫ್ ಪೆಂಟಕಲ್ಸ್ ಅಂದ್ರೆ ಇಟ್ಸ್ ಅ ಹ್ಯೂಜ್ ಬ್ಯೂಟಿಫುಲ್ ಕಾರ್ಡ್. ಮ್ಯಾರೇಜ್ ಬಗ್ಗೆ ಅಥವಾ ದುಡ್ಡು ಬಗ್ಗೆ ಅಂತೆಲ್ಲ ಬಂದಾಗ, ಇನ್ ಕೇಸ್ ನೀವು ಇವಾಗ ನಿಮ್ಮ ಲೈಫಲ್ಲಿ ನಿಮಗೇನು ಸ್ಟೇಬಿಲಿಟಿ ಬಂದಿಲ್ಲ ಅಂದ್ರೆ, ಇನ್ನೂ ಒಂದು ದುಡ್ಡಲ್ಲಿ ಚೆನ್ನಾಗಿ ನೀವು ಗ್ರೋ ಆಗಿಲ್ಲ ಅಂದ್ರೆ, ಮೇ ಬಿ ಈ ಪರ್ಸನ್ ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅವ್ರು ಬರೀ ನಿಮ್ ಮೇಲೆ ಅಟ್ರಾಕ್ಟ್ ಆಗೋದ್ರೆ, ನೀವು ಚೆನ್ನಾಗಿರ್ಬೇಕು ಅಂದ್ರೆ ಏನೇನ್ ಇರ್ಬೇಕು ಅದೆಲ್ಲನೂ ನಿಮಗೆ ಸಹಕರಿಸೋದನ್ನ ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು ಈ ಒಂದು ಮೆಸೇಜ್ ಅನ್ನ. ಡೆಫಿನೆಟ್ಲಿ ಮ್ಯಾರೇಜ್ ನೋಡ್ತಾ ಇದ್ದೀನಿ ಗೈಸ್, ನಿಮ್ಮ ಅವರ ಫ್ಯಾಮಿಲಿ ಒಂದಾಗೋದು ನೋಡ್ತಾ ಇದ್ದೀನಿ. ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಆಗಿರ್ತಾರೆ, ಒಂದು ಸೀರಿಯಸ್ ಕನೆಕ್ಷನ್ ಆಗಿರುತ್ತೆ, ಯಾವುದೇ ರೀತಿಯಾದ ಕ್ಯಾಶುವಲ್ ಕನೆಕ್ಷನ್ ಆಗಿರಲ್ಲ. ಇದು 1 ತಿಂಗಳು 2 ತಿಂಗಳು ನೀವು ಮೀಟ್ ಆಗೋದಲ್ಲ, ಏನು 10 ವರ್ಷ 15 ವರ್ಷ ನೀವು ಜೊತೆಗಿರುವಂತ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ. ಅಂಡ್ ನಿಮ್ಮ ಲೈಫಲ್ಲಿ ಇವ್ರು ಬರ್ತಾ ಇದ್ದಾರೆ ವೆರಿ ಸೂನ್. ಓಕೆ, ಸೊ ಟೈಮಿಂಗ್ಸ್ ನೋಡೇ ಬರೋಣ. ಲೆಟ್ಸ್ ರಿವೀಲ್ ಟೈಮಿಂಗ್ಸ್. 9 ಆಫ್ ಕಪ್ಸ್ ರಿವರ್ಸ್, ಸೊ 9 months ಫ್ರಮ್ ಟುಡೇ. ಅಂಡ್ ಅಗೇನ್ ಇದು ಪೈಸಸ್ ಎನರ್ಜಿ. ಕರೆಂಟ್ಲಿ ನಾವು ಇನ್ನೇನ್ ಪೈಸಸ್ ಎನರ್ಜಿಗೆ ಹೋಗ್ತೀವಿ. ತುಂಬಾ ಜನ ಮಾರ್ಚ್, ಇನ್ ಕೇಸ್ ನೀವು ಮಾರ್ಚ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ಇದೇ ಮಂತ್, ಇದೇ ತಿಂಗಳಲ್ಲಿ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಈ ಮಂತ್ ಅಲ್ಲಿ ಆಗಿಲ್ಲ ಅಂದ್ರೆ 9 months ಆದ್ಮೇಲೆ ನೀವು ಇವ್ರನ್ನ ಮೀಟ್ ಆಗೋದು. ಓಕೆ, ಲೆಟ್ಸ್ ಸಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅಡ್ವೈಸ್, ಈ ಪರ್ಸನ್ ಮೀಟ್ ಆಗ್ಬೇಕು, ಓವರ್ಲಿ ಕನೆಕ್ಟ್ ಆಗ್ಬೇಕು, ಅಥವಾ ಈ ಒಂದು ನೆಕ್ಸ್ಟ್ ಕನೆಕ್ಷನ್ ರೆಡಿ ಆಗ್ಬೇಕು ಅಂದ್ರೆ ಏನಾದ್ರು ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಏನು ಅಂತ ನೋಡೋಣ. ದೇರ್ ಈಸ್ 6 of swords. ಓಕೆ, ಏನ್ ಗೊತ್ತಾ, 6 of swords ಯಾವಾಗೆಲ್ಲ ಬರುತ್ತೆ, ಗೋ ವಿತ್ ದ ಫ್ಲೋ ಎನರ್ಜಿ. ಇದು ಟ್ಯಾರೋ ಕಾರ್ಡ್ ಅಲ್ಲಿ ಯಾವ ಒಂದು ಕಾರ್ಡ್ ಬಂದ್ರೆ ಲೈಕ್ ಟೆನ್ಷನ್ ತಗೊಳೋದ್ ಬೇಡ,
ಆರಾಮಾಗಿ ಹೋಗಿ ಆರಾಮಾಗಿ ಹೋಗೋ ದಾರಿನ ಚೂಸ್ ಮಾಡಿ. ಇದೆಲ್ಲ ಯಾವಾಗ ಹೇಳ್ಬೋದು ಗೊತ್ತಾ, ಈ ಒಂದು ಕಾರ್ಡ್ ಬಂದಾಗ. ಬಿಕಾಸ್ ಇಲ್ಲಿ ನೋಡ್ಬೋದು, ಇಲ್ಲೊಂಥರ ಕಂಪ್ಲೀಟ್ಲಿ ಮೆಸ್ಡ್ ಅಪ್ ವಾಟರ್ ಇದೆ, ಇಲ್ಲಿ ಕಾಮರ್ ಸೈಡಿಗೆ ಹೋಗ್ತಾ ಇರೋದು ಪಾಸಿಬಿಲಿಟಿ ಇದೆ. ಗೋ ವಿತ್ ಅ ಫ್ಲೋ ಹೋಗಿ. ಲೈಫಲ್ಲಿ ಏನು ಬೌಂಡ್ರೀಸ್ ಹಾಕೋಬೇಡಿ, ಲೈಕ್ ನನ್ನ ಪಾರ್ಟ್ನರ್ ಹಂಗೆ ಇರಬೇಕು, ನನ್ನ ಪಾರ್ಟ್ನರ್ ಹಿಂಗೆ ಇರಬೇಕು. ಆ್ಯಂಡ್ ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ, ರಿವರ್ಸಲ್ ಬಂದಿದೆ ಕೈಂಡ್ ಆಫ್. ಇದು ಹೆಂಗೆ ಅಂತಂದರೆ, ಈ ಪರ್ಸನ್ನ ಮೀಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನನ್ನ ಪಾರ್ಟ್ನರ್ ಹಿಂಗಿರಬೇಕು, ನನ್ನ ಪಾರ್ಟ್ನರ್ ಹಂಗಿರಬೇಕು ಅಂತ ನಿಮಗೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಈ ಪರ್ಸನ್ನ ಮೀಟ್ ಆದಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ಗಳೇ ಮರ್ತೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಟಾಲ್ ಇರಬೇಕು, ಬಿಯರ್ಡ್ ಇರಬೇಕು, ಅಥವಾ ಹುಡುಗಿ ಆಗಿದ್ರೆ ಟಾಲ್, ಶಾರ್ಟ್ ಅದು ಏನೋ ಇರಬೇಕು. ಬಟ್ ಇವ್ರನ್ನ ನೋಡಾದ್ಮೇಲೆ, ಕನೆಕ್ಟ್ ಆದ್ಮೇಲೆ ಬೇಡ, ನಂಗೆ ಇಷ್ಟೇ ಸಾಕು, ಲೈಕ್ ಇವ್ರು ಪರ್ಫೆಕ್ಟ್ ಆಗಿದ್ದಾರೆ, ಎಕ್ಸ್ಪೆಕ್ಟೇಷನ್ಸೇ ಮರ್ತೋಗ್ಬಿಡುತ್ತೆ ನಿಮಗೆ. ಸೊ ಒನ್ ಗುಡ್ ಅಡ್ವೈಸ್ ಇಸ್, ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಟ್ರಸ್ಟ್ ಮೀ, ಎವ್ರಿಥಿಂಗ್ ಲುಕ್ಸ್ ಪಾಸಿಟಿವ್. ನೆಕ್ಸ್ಟ್ ಬರ್ತಿರೋ ಯಾರೆಲ್ಲ ಮದ್ವೆಗೆ ಹುಡುಕ್ತಾ ಇದ್ದೀರಾ, ಮ್ಯಾರೇಜ್ ಮ್ಯಾಚ್ ಹುಡುಕ್ತಾ ಇದ್ದೀರಾ ಅಂದರೆ, ಐ ಆಮ್ ಸೀಯಿಂಗ್ ದಟ್ ಹ್ಯಾಪನಿಂಗ್. ಒಂದು ಅರೇಂಜ್ಡ್ ಸೆಟಪ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಪಾಸ್ಟಲ್ಲಿ ಏನೇ ಇದ್ರು ಅದನ್ನ ಫಸ್ಟ್ ಅದರಿಂದ ತಲೆಯಲ್ಲಿ ತೆಗ್ದಾಕಿ ಮೂವ್ ಆನ್ ಆಗಿ, ಎಮೋಷ್ನಲಿ ಮೂವ್ ಆನ್ ಆಗಬೇಕು. ಲಿಮಿಟೇಷನ್ಸ್ ಏನು ಇಟ್ಕೋಬೇಡಿ. ಬಿಲೀವ್ಸ್ ಅಷ್ಟೇ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಏನು ಇಟ್ಕೋಬೇಡಿ. ಏನೆಲ್ಲ ಚೇಂಜಸ್ ಆಗುತ್ತೆ ಅದನ್ನ ಎಂಬ್ರೇಸ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಹಗ್ ಮಾಡಿ ಚೇಂಜಸ್ನ. ಆ್ಯಂಡ್ ಇದು ಟ್ರಾವೆಲ್ ಮೇನ್ ಆಗಿ ಹೇಳುತ್ತೆ. ಮೇ ಬಿ ಒನ್ ಮೇಜರ್ ಥಿಂಗ್ ನಿಮ್ಮ ಲೈಫಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದರೆ, ಮೇ ಬಿ ನೀವು ಟ್ರಾವೆಲ್ ಮಾಡಬೇಕು. ಇವಾಗ ಯಾವ ಜಾಗದಲ್ಲಿ ಇದ್ದೀರಾ, ಇಫ್ ಪಾಸಿಬಲ್ ಅಲ್ಲೇ ಇರಬೇಡಿ, ಬೇರೆ ಜಾಗಕ್ಕೆ ಹೋಗಿ ಟ್ರಾವೆಲ್ ಮಾಡಿ. ಆ್ಯಂಡ್ ಆಕ್ಯುಪೇಷನ್, ನಿಮ್ಮ ಕೆಲಸದಲ್ಲೂ ಮೇ ಬಿ ಜಾಬ್ ಚೇಂಜಸ್ ಮಾಡಿದ್ರೆ ಮೇ ಬಿ ನೀವು ಕನೆಕ್ಟ್ ಆಗೋದು. ಅಥವಾ ಇವಾಗ ಒಬ್ರ ಜೊತೆ ವರ್ಕ್ ಮಾಡ್ತಾ ಇರ್ತೀರಾ, ಒಂದು ಟೀಮಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಮೇ ಬಿ ಇನ್ ಕೇಸ್ ನಿಮಗೆ ಆಪರ್ಚುನಿಟಿ ಸಿಕ್ತು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಟೀಮ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಜಸ್ಟ್ ಗೋ ಫಾರ್ ಇಟ್. ಟೀಮ್ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲಲ್ಲೂ ಸ್ವಲ್ಪ ಸ್ವಲ್ಪ ಇವಾಗ ಫಿಟ್ನೆಸ್, ಹೊಸ ಕ್ಲಾಸಿಗೆ ಜಾಯ್ನ್ ಆಗೋದು, ಯಾವ್ದಾದ್ರು ಒಂದ್ರಲ್ಲಿ ಪ್ಯಾಷನ್ ಇದೆ ಅಂದರೆ ಸಿಂಗಿಂಗ್, ಡ್ಯಾನ್ಸಿಂಗ್, ಗಿಟಾರ್ ಜಾಯಿನ್ ಆಗಿ ಮೇ ಬಿ ಸ್ವಲ್ಪ ಅದರಲ್ಲೂ ಚೇಂಜಸ್ ಮಾಡ್ಕೊಂಡಾಗ ನೀವು ಇವ್ರಿಗೆ ಹಿಂಗೆ ಲೈಫ್ ಹೆಂಗಿದೆ ಹಂಗೆ ಇರ್ತೀನಿ ಅಂದರೆ ಮೇ ಬಿ ಇವ್ರನ್ನ ಬೇಗ ಕನೆಕ್ಟ್ ಆಗಲ್ಲ ನಿಮಗೆ. ಮೇ ಬಿ ಅದಕ್ಕೆ ಅನ್ಸುತ್ತೆ 9 months ತಗೊಳುತ್ತೆ. ತುಂಬ ಜನ ಲೇಸಿ ಪೀಪಲ್ ನೋಡ್ತಾ ಇದ್ದೀರಾ ಅಂತ ಫೀಲ್ ಆಗ್ತದೆ. ಅಂದರೆ ಏನು ಲೈಫಲ್ಲಿ ಚೇಂಜ್ ಅಂದರೆ ಸ್ವಲ್ಪ ದೂರ ಓಡೋಗ್ಬಿಡ್ತೀರ. ಚೇಂಜಸ್ ಮಾಡ್ಕೊಳ್ಳಿ, ಬೇಗ ಬೇಗ ಚೇಂಜಸ್ ಮಾಡ್ಕೊಂಡಷ್ಟು ಬೇಗ ಬೇಗ ನೀವು ಹತ್ರ ಆಗ್ತೀರಾ ಈ ಪರ್ಸನ್ಗೆ. ಆ್ಯಂಡ್ ಅಗೈನ್ ಲೆಟ್ ಥಿಂಗ್ಸ್ ಗ್ರೋ ನ್ಯಾಚುರಲಿ. ಏನೇನಾಗುತ್ತೆ ಅದು ಗೋ ವಿತ್ ಫ್ಲೋ ಥರ ಹೋಗಿ, ಏನೇನಾಗುತ್ತೆ ಅದು ನ್ಯಾಚುರಲಿ ಅದೇ ಅನ್ಫೋಲ್ಡ್ ಆಗುತ್ತೆ. ಸೊ ಏನು ಜಾಸ್ತಿ ಕಂಟ್ರೋಲಿಂಗ್ ಆಗಿರಬೇಡಿ. ಓಕೆ, ಸೊ ಯು ಆರ್ ಆಲ್ಮೋಸ್ಟ್, ಇವಾಗ ನೀವು ಒಬ್ಬರಿಗೆ ಇರುತ್ತೆ ತುಂಬ ಎಫರ್ಟ್ ಹಾಕೋದು ಬೇಡ ರೈಟ್ ಪರ್ಸನ್ ಮೀಟ್ ಆಗೋದಕ್ಕೆ. ಅವ್ರ ಪಾಡಿಗಿದ್ರೆ ಸಾಕು, ಲೈಕ್ ಕಾಲನೇ ಅವ್ರನ್ನ ಕರ್ಕೊಂಡು ಹೋಗುತ್ತೆ ಅಂತಾರಲ್ಲ, ನಿಮಗೊಂಥರ ಆ ಥರ ದಟ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ ಗ್ರೂಪ್ 2 ಅವರಿಗೆ. ವೆರಿ ಬ್ಯೂಟಿಫುಲ್ ರೀಡಿಂಗ್, ನಂಗಂತೂ ತುಂಬ ಇಷ್ಟ ಆಗಿತ್ತು. ನಾನೇನಾರಾಗಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡೈರೆಕ್ಟಾಗಿ ಆಗ್ತಾ ಇದೆ. ಸೊ ನಿಮಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಗೈಸ್. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.